ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಾದ್ಯಂತ ಚರ್ಚೆಯಾಗ್ತಾ ಇರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಐತಿಹಾಸಿಕವಾಗಿ ನಾವೊಂದು ನಿರ್ಣಯಕ್ಕೆ ಬಂದಿದ್ದೇವೆ. ಇದು ಭಾರತ ಸರ್ಕಾರ ತೆಗೆದುಕೊಂಡಂತಹ ಐತಿಹಾಸಿಕ, ಅದೇ ರೀತಿ ಒಂದು ಉಪಯುಕ್ತವಾಗಿರುವಂತಹ ಒಂದು ನಿರ್ಧಾರ ಅನ್ನುವಂತಹ ಮಾತನ್ನ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಡೀ ವಿಶ್ವದಾದ್ಯಂತ, ಇಡೀ ದೇಶದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಒಂದು ಕೊರೋನಾ ಮಹಾಮಾರಿಯ ವಿಚಾರ. ಅದೇ ರೀತಿ ನಮ್ಮ ದೇಶದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಭಾರತ ಮತ್ತು ಚೀನಾ ಸಂಘರ್ಷದ ವಿಚಾರ ಚರ್ಚೆಯಾಗ್ತಾ ಇದೆ. ಈ ಒಂದು ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷ ಏನಿದೆ, ಇದರ ಬಳಿಕ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಂತಹ ಒಂದು ಮಾತು, ಒಂದು ಪದ, ಒಂದು ಅಭಿಯಾನ ಅಂತ ಹೇಳಿದ್ರೆ ಬಾಯ್ಕಾಟ್ ಚೀನಾ ಅನ್ನುವಂಥದ್ದು. ಚೀನಾದ ಉತ್ಪನ್ನಗಳನ್ನು ನಾವು ನಿಷೇಧ ಮಾಡಬೇಕು ಅನ್ನುವಂಥದ್ದು. ಇದು ಸಾಧ್ಯವೋ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಆದ್ರೆ ಇದು ಸಾಧ್ಯ ಇದೆ ಅನ್ನುವಂತಹ ಮಟ್ಟಿಗೆ ಒಂದು ನಿರ್ಧಾರ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥದ್ದು. ಇದರ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಪ್ರಧಾನಿ ಮೋದಿಯವರ ಸರ್ಕಾರ, ಅಂದ್ರೆ ನರೇಂದ್ರ ಮೋದಿಯವರ ಸರ್ಕಾರ, ಭಾರತ ಸರ್ಕಾರ ಏನಿದೆ ಒಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಮಾತುಗಳು ಕೇಳ್ತಾ ಇದೆ. ಎಸ್, ಡಿಜಿಟಲ್ ಸ್ಟ್ರೈಕ್ ಮಾಡಿದೆ ಅನ್ನುವಂಥದ್ದು. ವಿಶೇಷ ಕಾರ್ಯಕ್ರಮ ಡಿಜಿಟಲ್ ಸ್ಟ್ರೈಕ್ ಮಾತಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಚೀನಾದ ಆಪ್ಗಳನ್ನ ಭಾರತ ಸರ್ಕಾರ ನಿಷೇಧ ಮಾಡಿದೆ. ಅದೇ ರೀತಿ ಚೀನಾದ ಟಿಕ್ ಟಾಕ್, ಜನಪ್ರಿಯವಾಗಿರುವಂತಹ ಟಿಕ್ ಟಾಕ್ ಆಪ್ ಏನಿದೆ, ಈ ಆಪ್ ನ ಒಳಗೊಂಡು ಶೇರ್ ಇಟ್ಟಂತಹ ಇಂತಹ 59 ಆಪ್ಗಳನ್ನ ಭಾರತ ಸರ್ಕಾರ ಬ್ಯಾನ್ ಮಾಡಿರುವಂತಹ ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದ್ರೆ ಈಗ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಮಾತಾಡಬೇಕು. ಕ್ವಿಕ್ ಆಗಿ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಭಾರತ ಸರ್ಕಾರ ಚೀನಾ ಮೂಲದ ಟಿಕ್ ಟಾಕ್, ಶೇರ್ ಇಟ್ ಸೇರಿದಂತೆ 59 ಆಪ್ಗಳನ್ನು ನಿಷೇಧಿಸಿದೆ. ಭಾರತ ಚೀನಾ ಮಧ್ಯೆ ಘರ್ಷಣೆ ಸಂಭವಿಸಿದ ಬಳಿಕ ಭಾರತದಲ್ಲಿ ಚೀನಾ ಆಪ್ಗಳನ್ನು ನಿಷೇಧ ಮಾಡುವಂತೆ ಅಭಿಯಾನ ನಡೆದಿತ್ತು. ಕೆಲವರು ಚೀನಾ ಆಪ್ಗಳನ್ನು ಸ್ವಯಂ ಪ್ರೇರಿತವಾಗಿ ಅನ್ಇನ್ಸ್ಟಾಲ್ ಮಾಡಿಕೊಂಡಿದ್ರು. ಇಂತಹ ಒತ್ತಾಯಕ್ಕೆ ಮಣಿದ ಕೇಂದ್ರ ಸರ್ಕಾರ ಈಗ 59 ಚೀನಾ ಆಪ್ಗಳನ್ನು ಬ್ಯಾನ್ ಮಾಡಿ ಆದೇಶ ಮಾಡಿದೆ. ಭಾರತ ಹಾಗೂ ಚೀನಾ ನಡುವಿನ ಗಡಿ ಸಂಘರ್ಷದ ಪರಿಣಾಮದಿಂದ ಚೀನಾ ದೇಶ ಮೂಲದ ಅನೇಕ ಸ್ಮಾರ್ಟ್ಫೋನ್ ಹಾಗೂ ಮೊಬೈಲ್ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ಪ್ರಕ್ರಿಯೆ ಮುಂದುವರೆದಿದೆ. ಈ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಸ್ವಯಂ ಪ್ರೇರಿತವಾಗಿ ಆಪ್ ಡಿಲೀಟ್ ಆಗ್ತಾ ಇದೆ. ಇನ್ನೊಂದೆಡೆ ಗುಪ್ತಚರ ಇಲಾಖೆಯಿಂದ ಚೀನಾ ಮೂಲದ ಕಂಪನಿಗಳ ಅಪ್ಲಿಕೇಶನ್ ಬಳಕೆ ಬಗ್ಗೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ. ಜೂನ್ 15 ಮತ್ತು 16ರಂದು ಉಭಯ ರಾಷ್ಟ್ರಗಳ ಸೇನೆಗಳ ನಡುವೆ ತಾರಕಕ್ಕೇರಿ ಮಾರಕವಾಗಿ ಪರಿಣಮಿಸಿತ್ತು. ಈ ಸಂಘರ್ಷದಲ್ಲಿ 20 ಭಾರತೀಯ ಯೋಧರು, 35 ಮಂದಿ ಚೀನಾ ಯೋಧರು ಮೃತಪಟ್ಟಿದ್ದಾರೆ. ಚೀನಿ ಆಪ್ ಬಳಸಿದ್ರೆ ನಿಮ್ಮ ಖಾಸಗಿ ಮಾಹಿತಿ, ಸುರಕ್ಷತೆ, ಭದ್ರತೆಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಅಪಾಯ ಒದಗುತ್ತೆ ಅಂತ ಭಾರತೀಯ ಇಂಟೆಲಿಜೆನ್ಸ್ ಏಜೆನ್ಸಿ ಎಚ್ಚರಿಸಿತ್ತು. ದೇಶದ ಭದ್ರತೆಗೆ ಧಕ್ಕೆ ಉಂಟು ಮಾಡುವ ಆಪ್ಗಳಲ್ಲಿ ಬಹು ಜನಪ್ರಿಯ ಆಪ್ಗಳಾದ ಟಿಕ್ ಟಾಕ್, ಝೂಮ್, ಶೇರ್ ಇಟ್, ಯುಸಿ ಬ್ರೌಸರ್, ಸೆಂಡರ್ ಮತ್ತು ಕ್ಲೀನ್ ಮಾಸ್ಟರ್ ಕೂಡ ಇವೆ. ಈ ಆಪ್ಗಳನ್ನ ಸ್ಪೈವೇರ್ ತುಂಬಿ ದೇಶದ ಭದ್ರತೆಗೆ ಧಕ್ಕೆ ಉಂಟು ಮಾಡುವ ಸಾಧ್ಯತೆಯ ಬಗ್ಗೆ ಏಜೆನ್ಸಿ ಹೇಳಿದೆ. ಏಪ್ರಿಲ್ ತಿಂಗಳಿನಲ್ಲಿ ಝೂಮ್ ವಿಡಿಯೋ ಕಾನ್ಫರೆನ್ಸ್ ಆಪ್ ಭದ್ರತೆ ಬಗ್ಗೆ ಅಪಸ್ವರ ಕೇಳಿ ಬಂದಾಗ ಈ ಕುರಿತಂತೆ ಗೃಹ ಸಚಿವಾಲಯವು ಮಾರ್ಗಸೂಚಿ ನೀಡಿದ್ದನ್ನ ಇಲ್ಲಿ ಸ್ಮರಿಸಬಹುದು. ನಂತರ ಮಾರ್ಗಸೂಚಿಯಂತೆ ಝೂಮ್ ಆಪ್ ಕೂಡ ಸುರಕ್ಷತೆ ಹೆಚ್ಚಿಸಿ ಹೊಸ ಆವೃತ್ತಿಯನ್ನ ಬಿಡುಗಡೆ ಮಾಡಿತ್ತು. ಯುವಕ ಯುವತಿಯರು ಹೆಚ್ಚಾಗಿ ಬಳಸುವ ಟಿಕ್ ಟಾಕ್ ಇದರಲ್ಲಿ ಪ್ರಮುಖವಾದದ್ದು. ಆದರೆ ಭಾರತೀಯರು ಅತಿ ಹೆಚ್ಚು ಬಳಕೆ ಮಾಡುವ ಝೂಮ್ ಆಪ್ ಮತ್ತು ಪಬ್ಜಿಗಳನ್ನ ಈ ಪಟ್ಟಿಯಲ್ಲಿ ಸೇರಿಸಿಲ್ಲ. ಭಾರತದಲ್ಲಿ ಲಾಕ್ಡೌನ್ ಬಳಿಕ ಕಂಪನಿಗಳು ಝೂಮ್ ಆಪ್ ಮೂಲಕ ಸಂವಹನ ಆರಂಭಿಸಿದ್ದವು. ವರ್ಕ್ ಫ್ರಮ್ ಹೋಮ್ ಆಧಾರಿತ ಉದ್ಯೋಗಸ್ಥರು ಝೂಮ್ ಆಪ್ ಬಳಕೆಯನ್ನ ಹೆಚ್ಚಿಸಿದ್ರು. ಇದೇ ವೇಳೆ ಝೂಮ್ ಆಪ್ ಬಳಕೆ ಮಾಡದಂತೆ ಕೇಂದ್ರ ಸರ್ಕಾರ ಮನವಿ ಮಾಡಿಕೊಂಡಿತ್ತು. ಆದರೆ ಈಗ ನಿಷೇಧಗೊಂಡ ಪಟ್ಟಿಯಲ್ಲಿ ಝೂಮ್ ಆಪ್ ಇಲ್ಲದಿರೋದು ಜನರಲ್ಲಿ ಪ್ರಶ್ನೆಗಳು ಏಳುವಂತೆ ಮಾಡಿದೆ. ಅದನ್ನ ಬಳಕೆ ಮಾಡಬಹುದೇ ಎನ್ನುವ ಸಂಶಯ
ಸದ್ಯ ಎದುರಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಸರ್ಕಾರವಾಗ್ಲಿ ಯಾವುದೇ ಸಂಸ್ಥೆಗಳಾಗ್ಲಿ ಹೇಳಿಕೊಂಡಿಲ್ಲ. ಇನ್ನು ಲಾಕ್ಡೌನ್ ಬಳಿಕ ಮಕ್ಕಳು ಪಬ್ಜಿಯಲ್ಲೇ ಇಡೀ ದಿನ ಕಾಲ ಕಳೀತಾರೆ. ಅದನ್ನ ನಿಷೇಧ ಮಾಡಬೇಕೆಂಬ ಒತ್ತಾಯ ಪಾಲಕರಿಂದ ಕೇಳಿ ಬಂದಿತ್ತು. ಈಗ ಅದು ಚೀನಾ ಮೂಲದಲ್ಲ ಎನ್ನುವ ಮಾಹಿತಿ ಇದೆ. ಪಬ್ಜಿ ಮೂಲತಃ ದಕ್ಷಿಣ ಕೊರಿಯಾ ದೇಶದ್ದು. ಆದರೆ ಚೀನಾ ಮೂಲದ ಮಾರ್ಕೆಟಿಂಗ್ ಕಂಪನಿ ಟೆನ್ಸೆಂಟ್ ಸ್ಟ್ರಕ್ ಪಬ್ಜಿಯನ್ನ ಚೀನಾದಲ್ಲಿ ಮಾರ್ಕೆಟ್ ಮಾಡಿ ಅತಿ ಹೆಚ್ಚು ಬಳಕೆಯಾಗುವಂತೆ ಮಾಡಿತ್ತು. ಭಾರತದಲ್ಲಿ ಪ್ಲೇಸ್ಟೋರ್ ಮೂಲಕ ಟೆನ್ಸೆಂಟ್ ಕಂಪನಿಯೇ ಪಬ್ಜಿಯ ಹಂಚಿಕೆ ಹಕ್ಕನ್ನ ಹೊಂದಿದೆ. ಆದರೆ ಇವುಗಳ ಮಿಕ್ಸ್ಡ್ ಓನರ್ಶಿಪ್ ಭಾರತದಲ್ಲಿ ಪಬ್ಜಿ ಬ್ಯಾನ್ ಆಗುವ ತೂಗುಕತ್ತಿಯಿಂದ ತಪ್ಪಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಸ್ಟೋರ್ನಲ್ಲಿ ಲಭ್ಯವಿರುವ ಈ ಕೆಳಕಂಡ ಆಪ್ಗಳನ್ನು ನಿರ್ಬಂಧಿಸಲು ಸೂಚಿಸಲಾಗಿದೆ. ಲೈವ್ ಮೀ, ಬಿಗೋ ಲೈವ್, ಬ್ಯೂಟಿ ಪ್ಲಸ್, ಕ್ಯಾಮ್ ಸ್ಕ್ಯಾನರ್, ಕ್ಲಾಶ್ ಆಫ್ ಕಿಂಗ್ಸ್, ಮೊಬೈಲ್ ಲೆಜೆಂಡ್ಸ್, ಟಿಕ್ಟಾಕ್, ಕ್ಲಬ್ ಫ್ಯಾಕ್ಟರಿ, ಶೀನ್, ರೋಮ್ವೆ, ಆಪ್ಲಾಕ್, ವಿಡ್ಮೇಟ್, ಗೇಮ್ ಆಫ್ ಸುಲ್ತಾನ್ಸ್ ಇದೆಲ್ಲವೂ ಈಗಾಗಲೇ ಗುಪ್ತಚರ ಇಲಾಖೆ ನೀಡಿದ ಪಟ್ಟಿಯಲ್ಲಿದೆ. ಹೀಗಾಗಿ ಸರ್ಕಾರದ ಅಧಿಕೃತ ಖಾತೆಯಿಂದ ಆದೇಶ ಬಂದರೆ ಮಾತ್ರ ಪರಿಗಣಿಸಲು ಸೂಚಿಸಲಾಗಿದೆ. ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಚೀನಾದ 59 ಆಪ್ಗಳನ್ನ ಭಾರತ ಸರ್ಕಾರ ಸ್ಟ್ರೈಕ್ ಮಾಡಿದೆ, ಡಿಜಿಟಲ್ ಸ್ಟ್ರೈಕ್ ಮಾಡಿದೆ ಅನ್ನುವಂತಹ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಏನಿದೆ ಐತಿಹಾಸಿಕವಾಗಿರುವಂತಹ ನಿರ್ಧಾರ ಅನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಪಬ್ಜಿ ಅನ್ನುವಂತಹ ಒಂದು ಆಪ್ ಏನಿದೆ ಅಂದ್ರೆ ಅನೇಕ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ, ಅನೇಕ ಜನರು ಅಡಿಕ್ಟ್ ಆಗಿದ್ದಾರೆ. ಯಾಕೆ ಪಬ್ಜಿ ಬ್ಯಾನ್ ಮಾಡಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಅದೇ ರೀತಿ ಝೂಮ್ ಆಪ್ ನಿಜವಾಗ್ಲೂ ಕೂಡ ಇದರಿಂದ ನಮ್ಮ ದೇಶದ ಭದ್ರತೆಗೆ ಕಂಟಕ ಇದೆ ಅನ್ನುವಂತಹ ಮಾತನ್ನ ಕೇಂದ್ರ ಸರ್ಕಾರ ಈ ಹಿಂದೆ ಹೇಳಿತ್ತು. ಆದ್ರೆ ಯಾಕೆ ಬ್ಯಾನ್ ಮಾಡಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೋಸ್ಕರ ಉತ್ತರವನ್ನ ತಾವು ಕೂಡ ನೋಡ್ಕೊಂಡು ಬಂದ್ರೆ ಏನಾಗಿದೆ ಏನ್ ಕತೆ ಅನ್ನುವಂಥದ್ದು. ಅದೇ ರೀತಿ ಟಿಕ್ ಟಾಕ್ ಸಹಿತ ಶೇರ್ ಇಟ್, ಅದೇ ರೀತಿ 59 ಆಪ್ ಗಳೇನಿದೆ ಕಂಪ್ಲೀಟ್ ಆಗಿ ಪ್ಲೇ ಸ್ಟೋರ್ ನಿಂದ ಡಿಲೀಟ್ ಆಗಿದೆ, ಎಸ್ಕೇಪ್ ಆಗಿದೆ, ಬ್ಯಾನ್ ಆಗಿದೆ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಮಾತಾಡಬೇಕು. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲನೇದಾಗಿ ಶೀತಲ್ ಜೈನ್ ಅವರು, ಎಬಿವಿಪಿ ಮಾಜಿ ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ಶೀತಲ್ ಜೈನ್ ಅವರೇ. ಅದೇ ರೀತಿ ಮೊಹಮ್ಮದ್ ತುಫೈಲ್ ಅವರು, ಮಾಜಿ ರಾಜ್ಯಾಧ್ಯಕ್ಷ ಸಿಎಫ್ಐ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಸುಮಿತ್ರಾ ಮಂಗಳೂರು ಅವರು, ಟಿಕ್ ಟಾಕ್ ಕಲಾವಿದೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಲವಾರು ವಿಚಾರಗಳು ಇದೆ. ಅಂದ್ರೆ ಟಿಕ್ ಟಾಕ್ ಅಂತ ಬಂದಾಗ ಇದು ನಮ್ಮ ಭಾರತ ದೇಶದಲ್ಲಿ ಬಹುತೇಕ ಯುವಕ ಯುವತಿಯರು ಬಳಕೆ ಮಾಡ್ತಾ ಇದ್ದಂತಹ ಆಪ್ ಇದಾಗಿತ್ತು. ಸುಮಾರು 12 ಕೋಟಿಗೂ ಕೂಡ ಅಧಿಕ ಯುವಕ ಯುವತಿಯರು ಈ ಆಪ್ ಗಳನ್ನು ಬಳಕೆ ಮಾಡ್ತಾ ಇದ್ರು ಅನ್ನುವಂಥದ್ದು. ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ, ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ. ಅವರ ಪ್ರತಿಭೆಗಳಿಗೆ ಅಂದ್ರೆ ಇನ್ನು ಮನ್ನಣೆ ಸಿಗುತ್ತಾ ಅನ್ನುವಂತಹ ಮಟ್ಟಿಗೆ ಅವರು ಹೇಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅನೇಕ ಜನರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿಭೆ ಇತ್ತು, ನಮ್ಗೆ ಸರಿಯಾಗಿರುವಂತಹ ವೇದಿಕೆ ಸಿಗ್ತಾ ಇರಲಿಲ್ಲ, ಆದ್ರೆ ಟಿಕ್ ಟಾಕ್ ನಮ್ಗೆ ವೇದಿಕೆಯನ್ನ ಕೊಟ್ಟಿತ್ತು, ಆದ್ರೆ ಇದಕ್ಕೂ ಕೂಡ ಮಸಿ ಬಳಿಯುವಂತಹ, ಇದಕ್ಕೂ ಕೂಡ ಕಲ್ಲು ಹಾಕುವಂತಹ ಕೆಲಸ ನಡೆದಿದೆ ಅನ್ನುವಂತಹ ಮಾತನ್ನ ಅನೇಕ ಟಿಕ್ ಟಾಕ್ ಪ್ರಿಯರು ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಮಾತಾಡಬೇಕು. ಬಿಫೋರ್ ದಟ್ ನಮ್ಮ ಜೊತೆ ಇದ್ದಾರೆ ಸುಮಿತ್ರಾ ಮಂಗಳೂರು ಅವರು, ಟಿಕ್ ಟಾಕ್ ಕಲಾವಿದೆಯವರು ಕೂಡ ಇದ್ದಾರೆ. ಅವ್ರ ಜೊತೆ ಕೇಳಬೇಕು, ಟಿಕ್ ಟಾಕ್ ಬ್ಯಾನ್ ಆಗಿದೆ, ತಮ್ಮ ಒಪಿನಿಯನ್ ಏನು ಅನ್ನುವಂಥದ್ದು. ಹಲವಾರು ವಿಚಾರಗಳು ತಾವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನೇರವಾಗಿ ಕರೆ ಮಾಡಬಹುದು. ಈ ಒಂದು ಸರ್ಕಾರದ ಮಹತ್ವದ ನಿರ್ಣಯ, ಈ ಒಂದು ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಾ? ಪರ ವಿರೋಧವಾಗಿರುವಂತಹ ಚರ್ಚೆಗಳು, ಮುಕ್ತವಾಗಿರುವಂತಹ ವೇದಿಕೆ ಇದೆ, ಕರೆ ಮಾಡಬಹುದು, ಮಾತಾಡಬಹುದು. ಡೈರೆಕ್ಟ್ ಆಗಿ ಕೇಳ್ತಾ ಇರುವಂತದ್ದು ಶೀತಲ್ ಜೈನ್, ಎಬಿವಿಪಿ ಮುಖಂಡರು, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಈ ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನ ನಾವು ಎಲ್ಲರೂ ಸೇರಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಓಕೆ, ಈ ದೇಶದ ಭದ್ರತೆಯ ವಿಚಾರವಾಗಿ ಈ ಕೇಂದ್ರ ಸರ್ಕಾರ ಒಂದು ಅತ್ಯುತ್ತಮವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದಕ್ಕೆ ನಾವು ಈ ದೇಶದ ಒಂದು 50 ಭಾಗದಷ್ಟು ಹೆಚ್ಚು ಜನರು ಇದಕ್ಕೆ ಬೆಂಬಲವನ್ನ ಈಗಾಗಲೇ ಸೂಚನೆ ನೀಡಿದ್ದಾರೆ. ಇದಕ್ಕೆ ನಾವು ಸ್ವಾಗತವನ್ನ ಬಯಸ್ತೇವೆ. ಓಕೆ, ಒಳ್ಳೆಯ ನಿರ್ಧಾರ ಅನ್ನೋದು ತಾವು ಹೇಳ್ತಾ ಇದ್ದಾರೆ, ಸ್ವಾಗತ ಮಾಡ್ತಾ ಇದ್ದಾರೆ. ಎಸ್, ಮೊಹಮ್ಮದ್ ತುಫೈಲ್ ಅವರು, ಮಾಜಿ ರಾಜ್ಯಾಧ್ಯಕ್ಷರು, ಸಿಎಫ್ಐ. ಎಸ್ ಸರ್. ಈಗ ನೋಡಿ, ಭಾರತ ಸರ್ಕಾರ ನಮ್ಮ ದೇಶದ ಏನು ಹಿತಾಸಕ್ತಿಗೆ ಧಕ್ಕೆ ಆಗುವಂತಹ ಏನೇ ಪ್ರಕ್ರಿಯೆಯ ವಿರುದ್ಧ ಏನು ನಿರ್ಣಯ ತೆಗೆದುಕೊಂಡ್ರು ಕೂಡ ನಾವು ಖಂಡಿತವಾಗಿ ಕೂಡ ಸ್ವಾಗತವನ್ನ ಮಾಡ್ತೇವೆ. ಬಟ್ ನನಗೆ ಕೇಳಿರುವಂತಹ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ, ಇಲ್ಲಿ ಡಿಜಿಟಲ್ ಸ್ಟ್ರೈಕ್ ಅಥವಾ ಡಿಜಿಟಲ್ ಆಗಿ ಅವರನ್ನ ನಾವು ಏನು ಸೋಲಿಸಬೇಕು ಹೇಳುವಂತಹ ನಿರ್ಣಯವನ್ನ ಅವರು ಮಾಡಿದ್ದಾರೆ. ಆದ್ರೆ ಇಲ್ಲಿ ಕೆಲವೊಂದು ದ್ವಂದ್ವಗಳು ನನಗೆ ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ಒಂದು, ಈಗ ಚೈನಾದ ಎಲ್ಲಾ ಆಪ್ಗಳು ಏನಿದೆ ಇವೆಲ್ಲವೂ ಕೂಡ PM ಕೇರ್ ಫಂಡಿಗೆ ಹಣವನ್ನ ನೀಡಿದೆ. ಓಕೆ, ಬೇಕಾದ್ರೆ ನಾನು ಲಿಸ್ಟ್ ಗಳನ್ನ ಹೇಳ್ತೀನಿ. ಟಿಕ್ ಟಾಕ್ 30 ಕೋಟಿ ರೂಪಾಯಿಯನ್ನ ನೀಡಿದೆ. ಅದೇ ರೀತಿ ಓಪ್ಪೋ ಹೇಳುವಂತದ್ದು 1 ಕೋಟಿ, ಜಿಯೋಮಿ
10 ಕೋಟಿ, ಅದೇ ರೀತಿ ವಾವೆ ಹೇಳುವಂತದ್ದು 7 ಕೋಟಿ, OnePlus ಹೇಳುವಂತದ್ದು 1 ಕೋಟಿ ರೂಪಾಯಿ. ಅದೇ ರೀತಿ ಚೀನಾ ಬೆಂಬಲಿತ ಕಂಪನಿಗಳು ಭಾರತದಲ್ಲಿದೆ. ಹಲವರು ಓಲಾ ಆಗಿರಬಹುದು, ಅದೇ ರೀತಿ ಓಯೋ ಆಗಿರಬಹುದು. 25 ಕೋಟಿ ರೂಪಾಯಿಗಳನ್ನ ಏನು PM ಕೇರ್ ಫಂಡ್ಗೆ ಕೊಟ್ಟಿದೆ. ಇದನ್ನ ಅವ್ರು ಏನ್ ಮಾಡ್ತಾರೆ ಈಗ ನೋಡಿ. ಮೊದಲಾಗಿ ನಮ್ಗೆ ಹೇಳಕ್ಕೆ ಇರುವಂತ ಗುಲ್ವಾನ್ ಕಣಿವೆಯಲ್ಲಿ ನಮ್ಮ 20ರಷ್ಟು ನಮ್ಮ ಏನು ಯೋಧರನ್ನ ಏನು ಅವರು ಕೊಂದು ಹಾಕಿದ್ದಾರೆ, ಅವರನ್ನ ಹುತಾತ್ಮತೆಯನ್ನ ಮಾಡಿದ್ದಾರೆ. ಇದರ ವಿರುದ್ಧ ಕೇವಲ ಡಿಜಿಟಲ್ ಸ್ಟ್ರೈಕ್ ಸಾಕಿ ಹೇಳುವಂತಹದ್ದು. ನಮ್ಮ ಶತ್ರು ರಾಷ್ಟ್ರವಾದಂತಹ ಪಾಕಿಸ್ತಾನಗಳ ವಿರುದ್ಧ ಅಥವಾ ಇನ್ನಿತರ ರಾಷ್ಟ್ರಗಳ ವಿರುದ್ಧ 58 ಇಂಚಿನ ಎದೆಯುಳ್ಳಂತಹ ನಮ್ಮ ಪ್ರಧಾನಮಂತ್ರಿಗಳು ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಮಾಡ್ತಾರೆ. ಯಾಕೆ ಚೀನಾ ವಿರುದ್ಧ ಸಾಧ್ಯ ಇಲ್ಲ? ಕೇವಲ ಏನು ಅಪ್ಲಿಕೇಶನ್ಗಳನ್ನ ಒಂದು ಯೋಧರ ಸಾವಿಗೆ ಅಥವಾ ಯೋಧರ ಹುತಾತ್ಮತೆಗೆ ಅಪ್ಲಿಕೇಶನ್ಗಳನ್ನ ಬ್ಯಾನ್ ಮಾಡುವಂತದ್ದು ಮಾತ್ರವೇ ಇವರಿಂದ ಸಾಧ್ಯವೇ ಹೇಳುವಂತದ್ದು ನಮ್ಮ ದೇಶದ ಜನತೆಗೆ ಇವರು ಉತ್ತರವನ್ನ ನೀಡಬೇಕಾಗಿದೆ. ಒಂದು ಕಡೆಯಲ್ಲಿ ಏನು ಇದು ಉತ್ತಮ ನಿರ್ಧಾರನೇ ಇಲ್ಲ ಅಂತ ನಾವು ಖಂಡಿತವಾಗಿ ಕೂಡ ಹೇಳಲ್ಲ. ಆದ್ರೆ ನಮ್ಮ ದೇಶದ ಜನರ ಅಥವಾ ನಮ್ಮ ಸೈನಿಕರ ಹುತಾತ್ಮತೆಗೆ ಇದನ್ನ ಟ್ಯಾಲಿ ಮಾಡ್ಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ಬೇಕಾಗಿರುವಂತಹದ್ದು ಇವತ್ತೇನು ಬಹಳಷ್ಟು ಚೈನಾ ಕಂಪನಿಗಳು ಭಾರತದಲ್ಲಿದೆ. ಝೂಮ್ ಆಗಿರಬಹುದು, ಝೊಮ್ಯಾಟೊ ಆಗಿರಬಹುದು, ಇಂತಹ ಬಹಳಷ್ಟು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿದೆ. ಅವುಗಳನ್ನ ಇವರು ಏನ್ ಮಾಡ್ತಾರೆ? ಅದೇ ರೀತಿ ಚೀನಾದಲ್ಲಿ ಭಾರತದ ಕಂಪನಿಗಳಿವೆ, ವಿದ್ಯಾರ್ಥಿಗಳಿದ್ದಾರೆ, ಅಲ್ಲಿ ಬಿಸ್ನೆಸ್ ಗಳನ್ನ ಮಾಡುವಂತಹವರಿದ್ದಾರೆ. ಅವರನ್ನ ನಮ್ಮ ದೇಶ ಏನು ಮಾಡುತ್ತೆ ಅಂದ್ರೆ ಅಲ್ಲಿ ಬಿಸ್ನೆಸ್ ಮಾಡುವಂತಹದ್ದು ಏನು ಚೈನಾದ ಆರ್ಥಿಕತೆ ಬೆಳವಣಿಗೆ ಆಗುವಂತಹದ್ದಾಗಿದೆ. ಅದೇ ರೀತಿ ನಮ್ಮ ದೇಶದಲ್ಲಿ ಅವರು ಬಿಸ್ನೆಸ್ ಮಾಡುವಂತದ್ದು ಅದು ಕೂಡ ಚೈನಾದ ಆರ್ಥಿಕತೆಯನ್ನ ಇಂಪ್ರೂವ್ಮೆಂಟ್ ಅಥವಾ ಬಲಿಷ್ಠ ಮಾಡುವಂತಹದ್ದಾಗಿದೆ. ಇವುಗಳನ್ನ ಅವ್ರು ಏನ್ ಮಾಡ್ತಾರೆ ಹೇಳುವಂತದ್ದನ್ನ ದೇಶದ ಮುಂದೆ ಅವರು ಪ್ರಸ್ತುತಪಡಿಸಬೇಕಾಗಿದೆ. ರೈಟ್ ಎಸ್ ಬರ್ತೇನೆ. ಬಿಫೋರ್ ದಟ್ ಎಸ್ ನಮ್ಮ ಜೊತೆ ಸುಮಿತ್ರಾ ಮಂಗಳೂರು ಅವರು ಕೂಡ ಇದ್ದಾರೆ. ಅಂದ್ರೆ ಟಿಕ್ಟಾಕ್ ಕಲಾವಿದೆ. ಅಂದ್ರೆ 59 ಆಪ್ಗಳನ್ನ ನಮ್ಮ ದೇಶದಲ್ಲಿ, ಚೀನಾದ 59 ಆಪ್ಗಳನ್ನ ನಮ್ಮ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರಲ್ಲಿ ದೊಡ್ಡ ಮಟ್ಟದ ಒಂದು ಪಾಲು ಅಂತ ಹೇಳಿದ್ರೆ ಅದು ಟಿಕ್ಟಾಕ್ ಅನ್ನುವಂತಹ ಒಂದು ಯುವಕ ಯುವತಿಯರು ಬಳಕೆ ಮಾಡ್ತಾ ಇರುವಂತಹ ಆಪ್. ಇದರ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ನಾನು ಆಗ್ಲೇ ಹೇಳಿದೆ, ಕೇಳಿ ಬರ್ತಾ ಇದೆ. ಅದೇ ರೀತಿ ಸುಮಿತ್ರಾ ಅವರು ಇರ್ತಾರೆ, ಅವರು ಏನ್ ಹೇಳ್ತಾರೆ, ಅವರಿಗೆ ಈ ಒಂದು ನಿರ್ಧಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳಬೇಕು. ಬಿಫೋರ್ ದಟ್ ಸುಮಿತ್ರಾ ಅವರು ಏನ್ ಮಾಡಿದ್ದಾರೆ, ಅವರ ಟಿಕ್ಟಾಕ್ ಯಾವ ರೀತಿ ಇದೆ ನೋಡ್ಕೊಳ್ಬಾರಿ ಒಂದ್ಸಲ. ಚಂದ ಅವನ ಕಣ್ಸನ್ನೆ ಮರೆತೆ ನಾನು ನನ್ನನ್ನೇ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನೆ ಮರೆ ಎಷ್ಟು ಚಂದ ಇವಳು ಅರಿಯವರಾಣಿ ಮಗಳು ಶಿವಳು ಹಿಂಗೆ ನಗಲು ದಿನವೆಲ್ಲ ನಂಗೆ ಅಮಲು ಸ್ಮೈಲಲ್ಲಿ ಊರಲ್ಲೆಲ್ಲ ನಾನೇನೆ ಫೇಮಸ್ ನನ್ ಹಿಂದೆ ಒಮ್ಮೆ ನೋಡು ಹುಡುಗರ ಸರ್ಕಸ್ ನಮಗೂನು ಎಲ್ಲ ಗಲ್ಲಿ ಫ್ಯಾನ್ಸ್ ಅವ್ರ ಮಣ್ಣೆ ನಾ ಕೈ ಎತ್ತಿ ಎಸ್ ಇದು ಸುಪ್ರೀತಾ ಅವರು ಟಿಕ್ಟಾಕ್ ಕಲಾವಿದೆ. ಅವರು ಮಾಡಿರುವಂತಹ ಟಿಕ್ಟಾಕ್ ವಿಡಿಯೋಸ್ ತಾವು ನೋಡ್ಕೊಂಡು ಬಂದ್ರೆ ಅಂದ್ರೆ ಅನೇಕ ಜನರಿಗೆ ಏನಿದು ಟಿಕ್ಟಾಕ್ ಅನ್ನೋದು ಗೊತ್ತಿರಲ್ಲ. ಅಂಡ್ ಬಹುತೇಕ ಜನರಿಗೆ ಗೊತ್ತಿದೆ, ಆದ್ರೆ ಕೆಲವು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವು ಪ್ಲೇ ಮಾಡಿದ್ವಿ. ಎಸ್ ಸ್ವತಃ ಸುಮಿತ್ರಾ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಒನ್ಸ್ ಅಗೇನ್ ವೆಲ್ಕಮ್ ಸುಮಿತ್ರಾ ಅವರಿಗೆ. ಎಸ್ ಸುಮಿತ್ರಾ ಅವರು ಏನ್ ಹೇಳ್ತೀರಾ? ಟಿಕ್ಟಾಕ್ ಬ್ಯಾನ್ ಆಗಿದೆ. ಎಸ್ ಫಸ್ಟ್ ರಿಯಾಕ್ಷನ್. ಸ್ಟಾರ್ಟಿಂಗ್ ತುಂಬಾ ಬೇಜಾರಾಯ್ತು. ಬಿಕಾಸ್ ಡೈಲಿ 1-2 ತುಂಬಾ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಎಷ್ಟು ವಿಡಿಯೋಸ್ ಮಾಡ್ತಾ ಇದ್ದೀರಾ? ಮ್ಯಾಕ್ಸಿಮಮ್ 3 to 4 ಮಾಡಿ ಹಾಕ್ತಿದ್ದೆ ಡೈಲಿ. ಹಾ ಓಕೆ. ಫುಲ್ ಅದ್ರಲ್ಲಿ ಇನ್ವಾಲ್ವ್ ಆಗಿತ್ತು, ಎಡಿಕ್ಟ್ ಆಗಿದ್ದೆ ಒನ್ ಟೈಪ್ ಹೇಳ್ಬೇಕಾದ್ರೆ. ಒಮ್ಮೆಲೆ ಸಡನ್ಲಿ ಬ್ಯಾನ್ ಹೇಳುವಾಗ ತುಂಬಾ ಬೇಜಾರಾಯ್ತು. ಬಟ್ ದೇಶಕ್ಕೋಸ್ಕರ ಇದು ಯಾವ ಲೆಕ್ಕನೂ ಅಲ್ಲ. ಈ ಟಿಕ್ಟಾಕ್ ಅನ್ನೋದು ದೇಶದ ಮುಂದೆ ಕಂಪೇರ್ ಮಾಡಿದ್ರೆ ಯಾವ ಲೆಕ್ಕನೂ ಅಲ್ಲ. ಅದ್ರ ಬದಲು ರೀಪ್ಲೇಸ್ ಮಾಡಿದ್ದಾರೆ. ಓಕೆ ಇಲ್ಲ ಟಿಕ್ಟಾಕ್ ಮಾತ್ರ ಅಂತಲ್ಲ. ನೀವು ಆವಾಗ ಹೇಳಿದ್ರಿ ಪ್ರತಿಭೆಗಳಿಗೆ ಕೆಲವು ಪ್ರತಿಭೆಗಳು ತೋರಿಸ್ತಿದ್ರು, ಅವರಿಗೆ ಚಾನ್ಸ್ ಸಿಕ್ತಿತ್ತು ಅಂತ. ಅದೇ ತರ ಬೇರೆ ತರ ರಿಪ್ಲೇಸ್ಮೆಂಟ್ ಇದೆ ಸರ್ ಇವಾಗ. ಹಾಗಾಗಿ ಯಾವುದೇ ತೊಂದರೆ ಆಗಲ್ಲ. ಎಂಟರ್ಟೈನ್ಮೆಂಟ್ ಪ್ರಕಾರ ಬೇರೆ ಆಪ್ ಗಳನ್ನು ಯೂಸ್ ಮಾಡಬಹುದು ಇಂಡಿಯನ್ಸ್ ಆಗಿ. ಓಕೆ ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಬೇಸರ ಆಯ್ತು ಅನ್ನುವಂಥದ್ದು ತಾವು ಹೇಳ್ತಾ ಇದ್ದಾರೆ. ಎಷ್ಟು ಬೇಸರ ಆಗಿದೆ ಅಂದ್ರೆ ಈ ಆಪ್ ಒಂದು ಡಿಲೀಟ್ ಆದಾಗ ಎಷ್ಟು ಬೇಸರ ಆಯ್ತು ಅಂದ್ರೆ ನಿನ್ನೆ ಈ ರೀತಿ ಬ್ಯಾನ್ ಆಗುತ್ತೆ ಅಂತ ಬಂದಾಗ? ನಿನ್ನೆ ಅಂತಲ್ಲ, ನಾನು ಮುಂಚೆನೆ ಇದು ವಾರ್ ಆದ್ಮೇಲೆನೆ ಅನ್ಕೊಂಡೆ. ಯಾಕಂದ್ರೆ ನಾನು ಒಂದು ಇಂಡಿಯನ್ ಆಗಿ ಅವರಿಗೆ ನಮ್ಮಿಂದ ಪ್ರಾಫಿಟ್ ಆಗ್ತಿರೋದು ನೋಡಿದಾಗ
ಅದನ್ನ ನಾವೇ ಕಂಟ್ರೋಲ್ ಮಾಡ್ಬೇಕಲ್ವಾ, ನಮ್ಮಿಂದ ಯಾಕೆ ಅವರಿಗೆ ಲಾಭ ಆಗುವಂತದ್ದು, ಇದರಿಂದ ಅವರಿಗೆ ತುಂಬಾ ಲಾಭ ಆಗ್ತಿದೆ. ಆದ್ರೂ ನಮ್ಮ ಸೈನಿಕರನ್ನ ಇದ್ ಮಾಡಿ ವಾರ್ ಎಲ್ಲ ಆದ್ಮೇಲೂ ನಾವು ಅವ್ರಿಗೆ ಪ್ರಾಫಿಟ್ ಕೊಡೋದು ಯಾವ ಲೆಕ್ಕ ಅಂತ, ಆದ್ರಿಂದ ಸ್ವಲ್ಪ ಬೇಜಾರಾಗಿ ಅನ್ಇನ್ಸ್ಟಾಲ್ ಮಾಡ್ಬೇಕು ಅಂತ ಅನ್ಇನ್ಸ್ಟಾಲ್ ಮಾಡಿದ್ದೆ ಕೂಡ. ನೀವು ಮಾಡಿದ್ರಾ? ಅನ್ಇನ್ಸ್ಟಾಲ್ ಮಾಡಿದ್ರಿ? ಯಾವಾಗ ಮಾಡಿದ್ರಿ? ನಿನ್ನೆ ಮಾಡಿದ್ರಿ? ಓಕೆ, ಬ್ಯಾನ್ ಆಯ್ತು ಆಮೇಲೆ ಮಾಡಿದ್ರ ಅಥವಾ ಹೇಗೆ? ಇಲ್ಲ ಬ್ಯಾನ್ ಆದ್ರೆ ಈಗ ಯೂಸ್ ಮಾಡ್ಬೋದು, ಮನ್ಸಿಂದ ಅನ್ಸಿದೆ ಅಲ್ವಾ ಅನ್ಇನ್ಸ್ಟಾಲ್ ಮಾಡ್ಬೇಕು ಅಂತ, ಹಾಗಾಗಿ ಅನ್ಇನ್ಸ್ಟಾಲ್ ಮಾಡಿದೀನಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಬ್ಯಾನ್ ಆದ್ರೂ ಕೂಡ ಯೂಸ್ ಮಾಡಬಹುದಾ ಹೇಗೆ? ಇಲ್ಲ ದೇಶಕ್ಕೋಸ್ಕರ ಬಂದಿರುವಂತದಲ್ವಾ, ವಾಪಸ್ ಯೂಸ್ ಮಾಡಕ್ ಮನ್ಸ್ ಬರಲ್ಲ. ಓಕೆ ಓಕೆ, ಮಾತಾಡ್ಬೇಕು. ಅಂಡ್ ಪ್ಯಾನಲ್ ಅಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಬಿಫೋರ್ ದಟ್ ಎಸ್ ಒಂದು ಕರೆ ಸ್ವೀಕಾರ ಮಾಡ್ತಾನೆ, ಜನರು ಏನ್ ಹೇಳ್ತಾರೆ, ಅವರಿಗೆ ಒಂದು ನಿರ್ಧಾರದ ಬಗ್ಗೆ ಏನ್ ಹೇಳ್ತಾರೆ. ಎಸ್, ಫಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಕ್ಷಯ್ ಅಂತ ಸರ್, ಮಂಗಳೂರಿಂದ. ಅಕ್ಷಯ್ ಅವರು ಮಂಗಳೂರಿಂದ. ನಮಸ್ತೆ ಅಕ್ಷಯ್ ಅವರೇ, ಮಾತಾಡಿ ಅಕ್ಷಯ್ ಅವರೇ. ಸರ್, ಈ ಒಂದು ಏನು ಮೋದಿ ಅವರಿಂತ ನಿರ್ಧಾರ ತಗೊಂಡಿದ್ದಾರೆ, ಫಸ್ಟ್ ಈ ನಿರ್ಧಾರಕ್ಕೆ ಸ್ವಾಗತ ಮಾಡ್ತೇನೆ. ಓಕೆ ಸರ್, ಮತ್ತೆ ಏನು ನಾವೀಗ ಮೊನ್ನೆ ನೋಡಿದ್ವಿ 20 ಜನ ನಮ್ಮ ಸೈನಿಕರು ಸತ್ರು. ಇದಕ್ಕೆ ಒಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ನಾವೇ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕೂತ್ಕೊಂಡು ನಾವು ಚೀನಾಕ್ಕೆ ಫಂಡ್ ಕೊಡ್ತಿದ್ದೇವೆ, ಈ ಆಪ್ ಮೂಲಕ ಚೀನಾಕ್ಕೆ ಫಂಡ್ ಕೊಡ್ತಿದ್ದೇವೆ. ಇದನ್ನು ಫಸ್ಟ್ ತಪ್ಪಿಸ್ಲಿಕ್ಕೆ ಮೋದಿ ಈ ನಿರ್ಧಾರವನ್ನು ತಗೊಂಡ್ರು. ತುಂಬಾ ಒಂದು 56 ಇಂಚ್ ಎದೆಗಾರಿಕೆ ಅಂತ ಇದೇ ಹೇಳ್ಬೋದು ಸರ್. ಇಂತ ನಿರ್ಧಾರವನ್ನು ತಗೊಳ್ಳಿಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗ್ತದೆ. ಸೊ ಮೇನ್ ಆಗಿ ಟಿಕ್ಟಾಕ್ ಜೊತೆ 59 ಆಪ್ಸ್, ಇದು ನಿಜವಾಗ್ಲೂ ನಮ್ಗೊಂದು ಒಂದು ಖುಷಿಯ ವಿಚಾರ ಸರ್. ತುಂಬಾ ಜನಕ್ಕೆ ಬೇಜಾರಿದೆ, ಟಿಕ್ಟಾಕ್ ಬ್ಯಾನ್ ಆಯ್ತು. ತುಂಬಾ ಜನ ಹೇಳ್ತಾರೆ ಟಿಕ್ಟಾಕ್ ಬ್ಯಾನ್ ಆಯ್ತು, ಟಿಕ್ಟಾಕ್ ಹೈಯೆಸ್ಟ್ ಎಡಿಕ್ಟ್ ಆಗಿದ್ದಾರೆ ಟಿಕ್ಟಾಕ್ಗೆ. ಸೊ ಇದ್ರ ನಮ್ಮ ಭಾರತದ ವಿಷಯ ಬರುವಾಗ ದೇಶಕ್ಕೋಸ್ಕರ ಟಿಕ್ಟಾಕ್ ಬ್ಯಾನ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಗಡಿಯಲ್ಲಿ ನಿಂತ್ಕೊಂಡು ನಮ್ಮ ವೀರ ಯೋಧರು ದೇಶಕ್ಕೋಸ್ಕರ ಜೀವ ಕೊಡ್ಬೇಕಾದ್ರೆ ಜಸ್ಟ್ ಒಂದು ಮೊಬೈಲ್ ಅಲ್ಲಿ ಟಿಕ್ಟಾಕ್ ಆಪ್ ಆಗಿರ್ಬೋದು, ಅದ್ರ ಜೊತೆ ಬೇರೆ 59 ಆಪ್ಸ್ ಆಗಿರೋ ಅದನ್ನು ಅನ್ಇನ್ಸ್ಟಾಲ್ ಮಾಡುದು ಏನ್ ದೊಡ್ಡ ವಿಷಯನೇ ಅಲ್ಲ ಸರ್. ಓಕೆ ಓಕೆ, ಎಸ್, ಟಿಕ್ಟಾಕ್ ಆಪ್ ಡಿಲೀಟ್ ಮಾಡಿದ್ದಾರೆ ಅಥವಾ ಬ್ಯಾನ್ ಮಾಡಿದ್ದಾರೆ, ಇನ್ನಿತರ ಆಪ್ಗಳು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಶದ ಹುತಾತ್ಮರಾಗಿರುವಂತಹ ಸೈನಿಕರಿಗೆ ಗೌರವ ಕೊಡ್ತಾ ಇದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ಎಸ್, ಕರೆಕ್ಟ್ ಸರ್, ಹೌದು ಸರ್. ಓಕೆ, ರೈಟ್ ರೈಟ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ 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 ಶೀತಲ್. ಎಸ್, ಇವರು ಅಕ್ಷಯ್ ಅವರು ಒಳ್ಳೆ ಮಾತು ಹೇಳಿದ್ರು, ಅವರು ಖುಷಿ ಆಯ್ತು ತುಂಬಾ. ಈಗ ಇವರು ಹೇಳಿದ್ರು ಕೇವಲ 59 ಆಪ್ ಡಿಲೀಟ್ ಮಾಡಿದ್ರೆ ಎಸ್ ಅದರ ಮೊದಲ ಹಂತ. ನಾನು ಇವರಿಗೆ ಹೇಳಿಕೆ ಇಚ್ಛೆ ಪಡ್ತೇನೆ, ಇದು ಮೊದಲ ಹಂತ. ಇದು ಬೇರೆ ಇನ್ನೊಂದು ಅಂಶ ಹೇಳಿದ್ರು ಅವರು. ಈಗ ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಬೇರೆ ದೇಶದ್ದು, ಚೀನಾದ್ದು, ಅದನ್ನ ಯಾಕೆ ಇದು ಮಾಡುದಿಲ್ಲ ಅಂತ ನೋಡಿ. 2009 ಮಾಹಿತಿ ಮತ್ತು ತಂತ್ರಜ್ಞಾನ ಸೆಕ್ಷನ್ 69A ಅದರಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರವಾಗಿ ಇಷ್ಟು 59 ಆಪ್ಗಳು ಬರ್ತದೆ. ಕೆಲವು ಜಾಗತಿಕ ಮಟ್ಟದ ವಿಚಾರಗಳನ್ನ ಎಲ್ಲವನ್ನು ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ 59 ಆಪ್ಗಳನ್ನ ನಾವು ಬ್ಯಾನ್ ಮಾಡಿರುವಂತದ್ದು 2009 ಸೆಕ್ಷನ್ 69A ಇದರಲ್ಲಿ ರಾಷ್ಟ್ರೀಯ ಭದ್ರತಾ ವಿಚಾರವಾಗಿ ಅದನ್ನು ಬ್ಯಾನ್ ಮಾಡಿರುವಂತದ್ದು. ಎಸ್ ಎಸ್ ಎಸ್, ಓಕೆ ಓಕೆ, ರೈಟ್. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್. ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರಾಘವೇಂದ್ರ ಅಂತ. ರಾಘವೇಂದ್ರ ಅವರು ಎಲ್ಲಿಂದ? ಕುಂದಾಪುರದಿಂದ. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ, ಏನು ಹೇಳ್ತೀರಾ? ಎಸ್, ಇದು ಮೋದಿ ಅವರು ತಗೊಂಡಿದ್ದು ಒಂದು ಒಳ್ಳೆ ಡಿಸಿಷನ್ ಇದು. ಯಾಕಂದ್ರೆ ನಮ್ಗೆ ಮೈನ್ ಆಗಿ ಅವ್ರದ್ದು ಇಲ್ಲಿದ್ದ ಹಣ ಅಲ್ಲಿವರೆಗೆ ಇದು ಹೋಗ್ತಾ ಇತ್ತು. ಇದು ಆಪ್ ಡಿಲೀಟ್ ಮಾಡೋದ್ರಿಂದ ಇದೊಂದು ಟ್ರೇಡ್ ವಾರ್, ಅವ್ರ ಎಕಾನಮಿ ಡೌನ್ ಆಗಿ ನಮ್ಮ ಹಣದಿಂದ ನಮ್ಮ ಸೈನಿಕರನ್ನೇ ಕೊಲ್ಲುವ ಕೆಲಸ ನಿಲ್ತದೆ. ಓಕೆ ಓಕೆ ಓಕೆ, ರೈಟ್ ರೈಟ್. ಇದೊಂದು ಪ್ರಧಾನಿ ಮಂತ್ರಿ ಒಂದು ಒಳ್ಳೆ ಡಿಸಿಷನ್. ಇನ್ನು ಕೂಡ ಇಷ್ಟೇ ಆಪ್ ಅಲ್ಲ, ಇನ್ನು ಎಷ್ಟೋ ಆಪ್ಗಳಿದೆ, ಅದನ್ನು ಡಿಲೀಟ್ ಮಾಡಿದ್ರೆ, ರಿಮೂವ್ ಬ್ಯಾನ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ ಓಕೆ, ಆಪ್ ಗಳನ್ನು ಡಿಲೀಟ್ ಮಾಡಬೇಕು. ಮತ್ತೆ ಈಗ ನೀವು ಟಿಕ್ಟಾಕ್ ಅವರ ಸಿಇಒ ಹೇಳಿದ್ದಾರೆ, ಅಂದ್ರೆ ಇದು ಯಾರು ಸೋಮಾರಿಗಳಿರ್ತಾರೆ ಅವರೇ ಯೂಸ್ ಮಾಡೋದು ಅಂತ. ಭಾರತ ಅಷ್ಟೆಲ್ಲ ಹೇಳಿದ್ರ ಮೇಲೆ ನಾವ್ ಯಾಕೆ ಯೂಸ್ ಮಾಡ್ಬೇಕು? ನಮ್ಮ ಒಂದು ಪ್ರೈಡ್ ಕೂಡ ನಾವು ಉಳ್ಕೊಳ್ಬೇಕಲ್ವಾ? ಓಕೆ ಓಕೆ, ಇದು ಮತ್ತೆ ಇದರಿಂದ ಎಷ್ಟೋ ಜನ ಅದನ್ನು ಮಿಸ್ಯೂಸ್ ಮಾಡ್ಕೋತಾನು ಇದ್ದಾರೆ. ಅದಕ್ಕೆ ದಯವಿಟ್ಟು ಇದೊಂದು ಒಳ್ಳೆ ಸಂದೇಶ. ಅದು ನಾವೊಂದು ಒಳ್ಳೆ ಡಿಸಿಷನ್ ಮಾಡ್ಕೊಂಡು ನಮ್ಮ ದೇಶದ ಒಂದು ಘನತೆ ಗೌರವ ಕೂಡ ನಾವು ಇದ್ ಮಾಡೋದಾಗುತ್ತೆ. ನಮ್ಮ ಎಕಾನಮಿ ನಾವೇ ನಮ್ಮ ದೇಶದೀಗ ಸ್ವಾಭಿಮಾನ ಭಾರತ ಮಾಡ್ತಾ ಇದ್ದೇವಲ್ಲ, ಅದರಲ್ಲಿ ಕೂಡ ನಾವು ತುಂಬಾ ಎಲ್ಲ ವ್ಯಾಪ್ಗಳನ್ನು ನಾವೇ ಯೂಸ್ ಮಾಡ್ಕೊಂಡು ನಮ್ಮದೇ ದೇಶದಲ್ಲಿ ನಾವು ಇದು ಮಾಡಿದ್ರೆ ನಮ್ಮ ದೇಶನೇ ತುಂಬಾ ಒಂದು ಎಕನಾಮಿಕಲಿ ಆಗಿ ಒಳ್ಳೆ ಗ್ರೋತ್ ಆಗುತ್ತಲ್ವಾ? ಸರಿ ಸರಿ ಸರಿ, ರಾಘವೇಂದ್ರ ಅವರೇ, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ಎಸ್, ಅದೇ ರೀತಿ ತುಫೈಲ್ ಅವರು ಅಂದ್ರೆ ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ, ಸೊ ಅದಕ್ಕೋಸ್ಕರ ನಾವು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಅನ್ನುವಂತಹ ಮಾತನ್ನ ಕೇಂದ್ರ ಸರ್ಕಾರ ಹೇಳುತ್ತೆ. ಏನ್ ಹೇಳ್ತೀವಿ?
ಕರೆಕ್ಟ್. ದೇಶದ ನಾನು ಆಗ್ಲೇ ಹೇಳಿದ್ದೀನಿ, ಪ್ರಸ್ತಾಪ ಮಾಡಿದ್ದೀನಿ, ದೇಶದ ಹಿತಾಸಕ್ತಿಗೆ ಧಕ್ಕೆ ಆಗುವಂತಹದ್ದು ಎಲ್ಲವನ್ನು ಕೂಡ ಅವರು ನಿಷೇಧ ಮಾಡಲಿ. ಕೇವಲ ಆ್ಯಪ್ಗಳಿಗೆ ಮಾತ್ರ ಸೀಮಿತ ಅಲ್ಲ, ಗೊತ್ತಾಯ್ತಲ್ವಾ? ಈ ಆ್ಯಪ್ಗಳಿಂದ ಅವ್ರಿಗೆ ಬಹಳಷ್ಟು ಆದಾಯಗಳು ಹೋಗುತ್ತೆ, ನಿಜ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಚೀನಾ ಮಾತ್ರ ನಮ್ಗೆ ಸಮಸ್ಯೆ ಅಲ್ವಾ? ನಮ್ಮ ಏನು ವಿದೇಶಾಂಗ ನೀತಿಯಲ್ಲಿ ಬಹಳಷ್ಟು ಫೈಲ್ಯೂರ್ ಆಗಿದ್ದೀವಿ ನಾವು. ನೋಡಿ, ನಮ್ಮ ಸುತ್ತಮುತ್ತಲಿನ ನೆರೆಕರೆ ದೇಶಗಳು ಏನಿದೆ ಅವೆಲ್ಲವೂ ಕೂಡ ಭಾರತದ ವಿರುದ್ಧ ಮುಗಿಬೀಳುವಂತಹದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನೀವು ನೋಡಿ, ರೀಸೆಂಟ್ ಆಗಿ ಕಳೆದ 1-2 ತಿಂಗಳುಗಳಿಂದ ನಾವು ನೋಡ್ಬೇಕಾದ್ರೆ ಇಲ್ಲಿ ನಮ್ಮ ಒಂದನೇದು ನಮ್ಮ ಹುಟ್ಟು ಶತ್ರು ರಾಷ್ಟ್ರ ಆದಂತಹ ಪಾಕಿಸ್ತಾನದ ಒಂದು ಕಡೆ ನಮ್ಮ ಮೇಲೆ ಬರುವಂತಹ ದೌರ್ಜನ್ಯಗಳು ಅಥವಾ ಅವರ ಭಯೋತ್ಪಾದನೆ ಕೃತ್ಯಗಳಾಗಿರಬಹುದು, ಅಥವಾ ಚೀನಾಗಳು ಆಗಾಗ ಗುಲ್ವಾನ್ ಕಣಿವೆಯಲ್ಲಿ ಅದೇ ರೀತಿ ಕೆಲವೊಂದು ಟಿಬೆಟ್ಗಳ ವಿಚಾರಗಳಲ್ಲಿ ಭಾರತವನ್ನ ಕೆಣಕುವಂತಹ ವಿಚಾರಗಳಾಗಿರಬಹುದು. ಅದೇ ರೀತಿ ಮೊನ್ನೆ ತಾನೇ 4 ನಮ್ಮ ಭಾರತೀಯರನ್ನ ಏನು ನೇಪಾಳದ ಪೊಲೀಸರು ಗುಂಡಿಟ್ಟು ಕೊಂದಂತಹ ಘಟನೆಗಳಾಗಿರಬಹುದು. ಇಂಡೋನೇಷ್ಯಾದ ಮಲೇಷ್ಯಾದ ಪ್ರಧಾನಿಗಳು ಭಾರತದ ವಿರುದ್ಧ ಕೆಲವೊಂದು ನೀತಿಗಳ ವಿರುದ್ಧ ಮಾತನಾಡುವಂತಹದ್ದನ್ನ ಇಲ್ಲಿ ನಮಗೆ ಕಾಣುವುದಾದ್ರೆ ನಮ್ಗೆ ಕೇವಲ ಚೀನಾ ಮಾತ್ರ ಸಮಸ್ಯೆ ಅಲ್ಲ. ನಮ್ಮಲ್ಲಿ ಏನು ಫಾರಿನ್ ಪಾಲಿಸಿ ಏನಿದೆ ಅಥವಾ ವಿದೇಶಾಂಗ ನೀತಿಗಳೇನಿದೆ, ಸುಮಾರು 70-75 ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ನಮ್ಮ ನೀತಿಗಳನ್ನ ಇವತ್ತು ಬಹಳಷ್ಟು ಅದರಲ್ಲಿ ಫೈಲ್ಯೂರ್ಗಳನ್ನ ನಾವು ಕಾಣ್ತಾ ಇದ್ದೇವೆ. ನೋಡಿ, ಇಲ್ಲಿ ಚೈನಾದ ಪ್ರಾಡಕ್ಟ್ಗಳು ಬಹಳಷ್ಟು ಇದೆ, ಕೇವಲ ಆ್ಯಪ್ಗಳಿಗೆ ಮಾತ್ರ ಅಲ್ಲ. ಆ್ಯಪ್ಗಳಿಂದ ಕೇವಲ 5-10% ಅವರಿಗೆ ಆದಾಯಗಳು ಹೋಗಬಹುದು. ಅವರು ಬ್ಯಾನ್ ಮಾಡ್ಬೇಕಾದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಲಿ. ಯಾಕೆ ಅವ್ರಿಗೆ ಸಾಧ್ಯ ಇಲ್ಲ? 56 ಇಂಚಿನ ಎದೆಗಳಿದೆ ಅಂತ ಹೇಳ್ತಾರಲ್ಲ, ಸರ್ಜಿಕಲ್ ಸ್ಟ್ರೈಕ್ ಗಳನ್ನ ಚೀನಾದ ಮೇಲೆ ಕೂಡ ಮಾಡ್ಲಿ. ಯಾಕೆ ಅದನ್ನ ಸಾಧ್ಯ ಆಗ್ತಾ ಇಲ್ಲ? ಕೇವಲ ಡಿಜಿಟಲ್ ಸ್ಟ್ರೈಕ್ ಅದಕ್ಕೆ ಭಾವನಾತ್ಮಕವಾಗಿ ಜನರನ್ನ ಮರಳು ಮಾಡುವಂತಹದ್ದು ಮಾತ್ರ ಇದು. ಭಾವನಾತ್ಮಕ ಕೇವಲ ನೋಡಿ, 4-5 ಆ್ಯಪ್ಗಳು ಮಾತ್ರ ಜನಪ್ರಿಯವಾದಂತಹ ಆ್ಯಪ್ಗಳು, ಮತ್ತೆ ಇರುವಂತಹ 55 ಆ್ಯಪ್ಗಳೇನಿದೆ ಅದು ಎಲ್ಲೋ ಒಂದು ಮೂಲೆಯಲ್ಲಿ ಯೂಸ್ ಮಾಡುವಂತದ್ದು ಕೆಲವು 1% ಕೂಡ ಇಲ್ಲ ಯೂಸ್ ಮಾಡುವಂತ. ನಾವು ಅದನ್ನ ಸರಾಸರಿಯಾಗಿ ತೆಗೆದು ನೋಡಿದ್ರೆ, ಸೊ ಇವುಗಳನ್ನ ನೋಡಿ ದೇಶ ಪ್ರೇಮ ಅಂತ ಹೇಳಿದ್ರೆ ಇವತ್ತು ಅವರಿಂದ ದೇಣಿಗೆಗಳನ್ನ PM ಕೇರ್ ಫಂಡ್ಗೆ ತೆಗಿತಾರೆ. ಇದು ದೇಶದ್ರೋಹ ಕೃತ್ಯ ಆಗುದಿಲ್ವಾ? ಕೇವಲ ಆ್ಯಪ್ಗಳನ್ನ ಅಥವಾ ಅವರ ಉತ್ಪನ್ನಗಳನ್ನ ಮಾತ್ರ ಇವತ್ತು ಯೂಸ್ ಮಾಡಿ ನೋಡಿ, ಜಿಯೋಮಿ ಆಗಿರ್ಬೋದು, ವಿವೋ ಮೊಬೈಲ್ ಆಗಿರ್ಬೋದು, ಅಥವಾ ಬಹಳ ದೊಡ್ಡ ದೊಡ್ಡ ಕಂಪನಿಗಳಿದೆ. ಯಾಕೆ ಅದನ್ನ ಬ್ಯಾನ್ ಮಾಡ್ತಾ ಇಲ್ಲ? ಯಾಕೆ ಅದನ್ನ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಆ್ಯಪ್ಗಳನ್ನ ಮಾತ್ರ ಯಾಕೆ? ನಮ್ಮ ನಿಲುವುಗಳು ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ವಿರುದ್ಧವಾಗಿರುವಂತಹ ಅಥವಾ ನಮ್ಮ ದೇಶದ ಸ್ವಾಭಿಮಾನಕ್ಕೆ, ನಮ್ಮ ದೇಶದ ಭದ್ರತೆಗೆ ಮಾರಕ ಆಗಿರುವಂತದ್ದು ಎಲ್ಲವನ್ನು ಕೂಡ ಬ್ಯಾನ್ ಮಾಡ್ಲಿ ಅವರು. ಕೇವಲ ಆ್ಯಪ್ಗಳನ್ನು ಮಾತ್ರ ಯಾಕೆ ಬ್ಯಾನ್ ಮಾಡ್ತಾರೆ? ಮತ್ತೊಂದು ಕರೆ ಮಾಡಿದ ಒಬ್ರು ವ್ಯಕ್ತಿ ಹೇಳಿದ್ರು ಏನಂತ, ಸೋಮಾರಿಗಳು ಅಂತಹ ಪದಗಳು ಯೂಸ್ ಮಾಡಬಾರ್ದು. ಅವರ ಪ್ರತಿಭೆಗಳನ್ನ ಅವರು ಅದರಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು. ಅದೆಷ್ಟೋ ಪ್ರತಿಭೆಗಳು ಅದರಿಂದ ಹೊರಗೆ ಬಂದಿದ್ದಾರೆ. ಅದೇ ಸಿನಿ ಲೋಕಕ್ಕೆ ಆಗಿರ್ಬೋದು ಅಥವಾ ಸೀರಿಯಲ್ಗಳಿಗೆ ಆಗಿರ್ಬೋದು, ಅದರಿಂದ ಹೋಗಿದ್ದಾರೆ ಅವರು, ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋಗಳಿಗೆ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಆ ಟಿಕ್ ಟಾಕ್ ಅನ್ನು ಮಾಡಿದನಲ್ಲ ಚೀನಿ ಅವನೇ ಹೇಳಿದ ಸ್ಟೇಟ್ಮೆಂಟ್, ನಾನು ಇದು ಮನೋರಂಜನೆಗಾಗಿ ನಾನು ಮಾಡಿರುವಂತದ್ದು, ಆದ್ರೆ ಈಗ ಭಾರತ ದೇಶದ ಜನರು ಅದನ್ನು ಸಮಯವನ್ನು ಕಳೀತಿದ್ದಾರೆ, ಅವರು ಕೆಲಸನೇ ಮಾಡ್ತೀವಂತೆ ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಈ ಕರೆ ಮಾಡಿದವರು ಆ ವ್ಯಕ್ತಿ ಹೇಳಿಕೆಯನ್ನ ಇನ್ನೊಮ್ಮೆ ಹೇಳಿದಾರೆ. ಅದನ್ನ ನಾವು ಯೂಸ್ ಮಾಡಬಾರ್ದು, ಅಂತಹ ಪದಗಳನ್ನ ನಾವು ಯೂಸ್ ಮಾಡಬಾರ್ದು. ಅದೊಂದು ವಿಚಾರ, ಅದನ್ನ ನಾವು ಚರ್ಚಾ ವಸ್ತು ಅಲ್ಲ. ಬಟ್ ಯಾಕಲ್ಲ ಅನ್ನೋದು ಅಂದ್ರೆ ಯುವ ಜನರು ಕೇಳ್ತಾ ಇದಾರೆ, ಯಾಕೆ ಬ್ಯಾನ್ ಆಗಿದೆ ಅನ್ನೋದು ಕೇಳ್ತಾ ಇದಾರೆ, ಯಾಕೆ ಚರ್ಚಾ ವಿಷಯ ಆಗಲ್ಲ ಅನ್ನೋದು ಇಶ್ಯೂ ಆಗುತ್ತೆ ಅನ್ನೋದಾದ್ರೆ 59 ಆಪ್ ಗಳನ್ನ ಬ್ಯಾನ್ ಮಾಡಿದ್ದು ದೊಡ್ಡ ವಿಷಯ ಕಾಣ್ತಾ ಇಲ್ಲ ನಮ್ಮ ದೇಶದಲ್ಲಿ. ಟಿಕ್ ಟಾಕ್ ಅನ್ನುವಂತಹ ಒಂದು ಆಪ್ ಏನಿದೆ, ಶೇರ್ ಅನ್ನುವಂತಹ ಆಪ್ ಏನಿದೆ, ಇದು ಬ್ಯಾನ್ ಆಗಿದೆ ಅನ್ನುವಂತ ದೊಡ್ಡ ಇಶ್ಯೂ ಆಗ್ತಾ ಇರುವಂತದ್ದು, ಯುವತಿಯರು ಮಾತಾಡ್ತಾ ಇರುವಂತದ್ದು ಇದ್ರ ಬಗ್ಗೆ ಅಲ್ವಾ? ಸೊ ವೈ ಅನ್ನೋದು ಪ್ರಶ್ನೆ ಬರಬೇಕಲ್ವಾ? ಅಲ್ಲ, ಅಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಜನರಿಗೆ ಅದರ ಪರ್ಯಾಯವಾಗಿ ಕೆಲವೊಂದು ವಿಚಾರಗಳು ಇಲ್ಲದಿರಬಹುದು. ನಮ್ಮ ದೇಶದಲ್ಲಿ ಅದಕ್ಕೆ ಸಮಾನ ಆದಂತಹ ಆ್ಯಪ್ಗಳನ್ನ ಡೆವಲಪ್ ಮಾಡುವಂತಹ ಪ್ರೋತ್ಸಾಹವನ್ನು ನೀಡ್ತಾ ಇಲ್ಲ. ಅದೆಷ್ಟೋ ಪ್ರತಿಭೆಗಳಿದ್ದಾರೆ, ಅದೆಷ್ಟೋ ಯುವತಿಯರಾಗಿರ್ಬೋದು ಅಥವಾ ನಮ್ಮ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು, ತಂತ್ರಜ್ಞಾನ ವಿದ್ಯಾರ್ಥಿಗಳಾಗಿರ್ಬೋದು ಇದ್ದಾರೆ. ಅವರೆಲ್ಲರೂ ಕೂಡ ಫಾರಿನ್ ಅಲ್ಲಿ ಹೋಗಿ ಅವರ ಪ್ರತಿಭೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ನಾಸಾದಲ್ಲಿ ನಾವು ತೆಗೆದುಕೊಂಡು ನೋಡಿದ್ರೆ ಬಹಳಷ್ಟು ಮಂದಿ ವಿಜ್ಞಾನಿಗಳಿರುವಂತಹದ್ದು ನಮ್ಮ ದೇಶದವರು. ಅದು ನಮ್ಗೆ ಬಹಳ ದೊಡ್ಡ ಹೆಮ್ಮೆ. ಕಲ್ಪನಾ ಚಾವ್ಲಾ ಅಂತವರು ಅಲ್ಲಿ ಕೆಲಸ ಮಾಡಿಕೊಂಡು ಹುತಾತ್ಮನ ಕೂಡ ಪಡೆದಿದ್ದಾರೆ ಅವರು. ಅದರಲ್ಲಿ 2 ಮಾತುಗಳಿಲ್ಲ. ಆದ್ರೆ ಯಾಕೆ ನಮ್ಮ ಪ್ರತಿಭೆಗಳು ವಿದೇಶಕ್ಕೆ ಹೋಗುತ್ತೆ? ಈಗ ಚೈನಾಕ್ಕೆ ಹೈಯೆಸ್ಟ್, ಇಟಲಿ ಅಂತಹ ರಾಷ್ಟ್ರಗಳಿಗೆ, ಚೈನಾದಂತಹ ರಾಷ್ಟ್ರಗಳಿಗೆ ನಮ್ಮ ದೇಶದ ವಿದ್ಯಾರ್ಥಿಗಳು ಹೋಗಿ ಕಲಿತಾ ಇದ್ದಾರೆ. ಅದನ್ನ ಇವರು ಬ್ಯಾನ್ ಮಾಡ್ತಾರಾ? ಚೈನಾದಲ್ಲಿರುವಂತಹ ಭಾರತೀಯ ಕಂಪನಿಗಳಿಗೆ ಅದನ್ನ ಇವರು ಅಲ್ಲಿಂದ ವಾಪಸ್ ಕರೀತಾರಾ? ಅಥವಾ ಭಾರತದಲ್ಲಿ ಚೈನಾ ಬೆಂಬಲಿತ ಕಂಪನಿಗಳಿದೆ, ವಾವಾ ಆಗಿರಬಹುದು, ಓಪೋ ಆಗಿರಬಹುದು, ಜಿಯೋಮಿ ಆಗಿರಬಹುದು, ಅಥವಾ ಇನ್ನಿತರ ಬಹಳಷ್ಟು ಕೆಂಪುಗಳು ಏನು ಝೊಮ್ಯಾಟೊ ಆಗಿರ್ಬೋದು, ಇದೆಲ್ಲವೂ ಕೂಡ ಚೀನಾ ಫಂಡಿಂಗ್ ಮಾಡುವಂತಹ ಕಂಪನಿಗಳು. ಇವುಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡ್ತಾರೆ ಇವರು ಹೇಳಿದನ್ನು ಹೇಳ್ತಿದ್ದಾರೆ. ಅದು ಬ್ಯಾನ್ ಮಾಡ್ತಾರೆ, ಇದು ಯಾಕೆ ಮಾಡಲ್ಲ, ಅದು ಮಾಡ್ತಾರೆ, ಇದು ಯಾಕೆ ಮಾಡಲ್ಲ. ಇವರು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈಗ ಜಾಗತಿಕ ಮಟ್ಟ ಕೆಲವು ವಿಚಾರ ಇರ್ತದೆ.
ಈಗ ನೋಡಿ, ಈಗ ಅದನ್ನೇ ನಾನು ಹೇಳಿರುವಂತದ್ದು ಸಂಬಂಧದ್ದು ಅದನ್ನೇ ನಾನು ಹೇಳಿರುವಂತದ್ದು ಜಾಗತಿಕ ಮಟ್ಟದಲ್ಲಿ ವಿದೇಶಾಂಗ ನೀತಿ ಏನಿದೆ ಅದರಲ್ಲಿ ಕಂಪ್ಲೀಟ್ ಆಗಿ ನಮ್ಮ ದೇಶದಲ್ಲಿ ಈಗಿನ ಸರ್ಕಾರ ಫೈಲೂರು ಮಾಡಿದೆ. ಕೇವಲ ನಾನು ಹೇಳಿರುವಂತದ್ದು ಚೀನಾ ಮಾತ್ರ ನಮಗೆ ಸಮಸ್ಯೆ ಅಲ್ಲ. ಯಾಕೆ ನಮ್ಮ ದೇಶದ ಮೇಲೆ ನಮ್ಮ ನೆರೆಕರೆಯ ದೇಶಗಳು ಮುಗಿಬೀಳ್ತಾ ಇರುವಂತಹದ್ದು? ನಮ್ಮಲ್ಲಿ ಏನು ಅಲ್ಲಿ ಲೋಪದೋಷಗಳು ಸಂಭವಿಸ್ತಾ ಇದೆ? ಅದು ಈ ಸರ್ಕಾರದಿಂದ ನಮ್ಮ ದೇಶಕ್ಕೋಸ್ಕರ ಜೀವನವನ್ನು ಕೂಡ ಜನರಿದ್ದಾರೆ. ಎಸ್ ತುಫೇಲ್ ಅವರೇ ಬರ್ತಾನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಾಜಿಕ್ ಅಂತ. ನಮಸ್ತೆ ಸರ್, ಮಾತಾಡಿ. ಕಂಕನಾಡಿಯಿಂದ ಮಾತಾಡ್ತಾ ಇದ್ದೇನೆ. ಸರ್, ನಮ್ಮ ಈ ಆಪ್ ಗಳನ್ನು ಬ್ಯಾನ್ ಮಾಡಿದ ವಿಷಯದಲ್ಲಿ ನನಗೆ ಹೇಳಿಕ್ಕೆ ನಾನು ಇಚ್ಛೆ ಪಡುವುದೇನಂದ್ರೆ, ಇದು ಈ ಒಂದು ಈ ಆಪ್ ಗಳನ್ನು ಬ್ಯಾನ್ ಮಾಡುವ ವಿಷಯದಲ್ಲಿ ಅದಕ್ಕೆ ನಿರ್ಧಾರ ತೆಗಿಲಿಕ್ಕೆ ದಿಟ್ಟ ನಿರ್ಧಾರ ತೆಗಿಬೇಕು ಅಂತ ಒಬ್ಬರು ಮೊದಲು ಕಾಲ್ ಮಾಡಿದ್ರು. ಅದಕ್ಕೆ ದಿಟ್ಟ ನಿರ್ಧಾರ ಏನು ಬೇಡ ಅಂತ ಹೇಳುವುದಾಗಿದೆ ನನ್ನ ಒಂದು ಆಶೆ. ಯಾಕಂತ ಹೇಳಿದ್ರೆ, ಇವಾಗ ಒಂದು ಸರ್ಜಿಕಲ್ ಸ್ಟ್ರೈಕ್ ಗಳಂತ ಏರ್ ಸ್ಟ್ರೈಕ್ ಗಳನ್ನು ಮಾಡ್ಬೇಕಾಗಿರುವಂತದ್ದು ನಮ್ಮ ಸೈನಿಕರನ್ನು ಕೊಂದಂತಹ ಚೀನಾ, ಇದಕ್ಕೆ ನಾವು ಮಾಡ್ಬೇಕಾದಂತದ್ದು ಸರ್ಜಿಕಲ್ ಸ್ಟ್ರೈಕ್. ನಮ್ಮ ಮೋದಿ ಅವರು ಹೇಳ್ತಾರೆ 56 ಇಂಚಿನ ಹೆಜ್ಜೆ ಅಂತ ಹೇಳಿದ ಇವರು, ನಾವು ಪ್ರತ್ಯುತ್ತರ ಕೊಡ್ತೇವೆ, ಇಸ್ರೇಲ್ ಮಾಡೆಲ್ ತರ ಅವರ ಟೆರಿಟರಿಗೆ ನುಗ್ಗಿ ನಾವು ಒದಿತೇವೆ ಅಂತೆಲ್ಲ ಪುಂಗಿ ಬಿಡ್ತಾ ಇದ್ದ ನಮ್ಮ ಪ್ರಧಾನಿಯವರು ಇವಾಗ ಯಾಕೆ ಮೌನವಾಗಿದ್ದಾರೆ? ಖಾಲಿ ಒಂದು 56 ಆಪ್ ಗಳನ್ನು ಬ್ಯಾನ್ ಮಾಡಿದ್ದಾರೆ ಖಾಲಿ. ಈ 56 ಆಪ್ಗಳಲ್ಲಿ ಒಂದು 4-5 ಮಾತ್ರ ಜನಪ್ರಿಯವಾಗಿರುವಂತದ್ದು, ಬಾಕಿ ಎಲ್ಲವೂ ಕೆಲವರಿಗೆ ಗೊತ್ತೇ ಇಲ್ಲದಂತಹ ಆಪ್ಗಳಾಗಿದೆ. ಇದರಲ್ಲಿ ಇರುವ ವಿಷಯ ಅಂತ ಹೇಳಿದ್ರೆ, ಖಾಲಿ ಜನರಲ್ಲಿ ಇರುವಂತಹ ಒಂದು ರೋಷವನ್ನು ಕಡಿಮೆಗೊಳಿಸಲು ಸೈಕಾಲಜಿಕಲ್ ಆಗಿ ಒಂದು ಸಮಾಧಾನ ಪಡಿಸುವಂತಹ ಕೆಲಸ ಮಾತ್ರವಾಗಿದೆ ಇದು ಮಾಡುತ್ತಾ ಇರೋದು. ಖಂಡಿತವಾಗಿ ಮುಂದಿನ ಹಂತದಲ್ಲಿ ದೇಶದ ಪ್ರಧಾನಿ ಅದಕ್ಕೆ ಕ್ರಮ ತೆಗೆದುಕೊಳ್ತಾರೆ. ಓಕೆ ಎಸ್ ಸುಮಿತ್ರಾ ಅವರು, ಯುವಕ ಯುವತಿಯರು ಟಿಕ್ ಟಾಕ್ ನಲ್ಲಿ ವ್ಯರ್ಥ ಕಾಲಹರಣ ಮಾಡ್ತಾರೆ ಅನ್ನುವಂತ ಮಾತನ್ನು ಒಬ್ರು ಕರೆ ಮಾಡಿ ಹೇಳ್ತಾ ಇದ್ರು. ಎಸ್, ಏನ್ ಹೇಳ್ತಾರೆ? ಆತರ ಹೇಳಕ್ ಆಗಲ್ಲ. ಇವ್ರು ಹೇಳ್ದಾಗೆ ತುಂಬಾ ಅಂದ್ರೆ ಟಿವಿ ಚಾನೆಲ್ ಅಲ್ಲಿ ಆಗಿರ್ಬೋದು, ರಿಯಾಲಿಟಿ ಶೋ ಅಲ್ಲೆಲ್ಲ ತುಂಬಾ ಚಾನ್ಸಸ್ ಸಿಕ್ಕಿದೆ. ಅವರ ಪ್ರತಿಭೆಗಳನ್ನ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದೇ ತರ ರೀಪ್ಲೇಸ್ಮೆಂಟ್ ಇವಾಗ ಆಪ್ಸ್ ಬರ್ತಿದೆ ಅಲ್ವಾ, ಅದನ್ನ ಯೂಸ್ ಮಾಡಿ ಅಂತ ಹೇಳ್ತಿರುವಂತದ್ದು ನಾನು. ಅದೇ ಟಿಕ್ ಟಾಕ್ ಯಾಕೆ ನಮ್ದೇ ದೇಶದ್ದು ಆಪ್ಸ್ ಬರ್ತಿರುವಾಗ ಟಿಕ್ ಟಾಕ್ ಯಾಕೆ ಯೂಸ್ ಮಾಡ್ಬೇಕು ಅಂತ ನನ್ನ ಒಪಿನಿಯನ್ ಅಷ್ಟೇ. ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಡಿ ಟಿಕ್ ಟಾಕ್. ಆಲ್ರೆಡಿ ಬ್ಯಾನ್ ಆಗಿದೆ, ಯೂಸ್ ಮಾಡ್ಬೇಡಿ ಅಂತ. ಓಕೆ, ವ್ಯರ್ಥ ಕಾಲಹರಣ ಮಾಡ್ತಾರೆ ಅನ್ನುವಂಥದ್ದು ಯುವಕ ಯುವತಿಯರು ಇಲ್ಲ, ಆತರ ಹೇಳಕ್ ಆಗಲ್ಲ. ಬಿಕಾಸ್ ಅವ್ರ ಟ್ಯಾಲೆಂಟ್ ನ ತೋರ್ಸಕ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಅದನ್ನ ತೋರಿಸ್ತಾರೆ. ನೀವು ನೋಡೋರು ಟೈಮ್ ವೇಸ್ಟ್ ಹೇಳಿದ್ರೆ ಏನ್ ಹೇಳಕ್ ಆಗಲ್ಲ. ಓಕೆ ಎಷ್ಟು ಟಿಕ್ ಟಾಕ್ ಮಾಡ್ತಾ ಇದ್ರಿ ತಾವು ಒಂದು ದಿನಕ್ಕೆ? 3 to 4. ಒಂದು ಟೋಟಲ್ ಆಗಿ ಎಷ್ಟು ಟಿಕ್ ಟಾಕ್ ಮಾಡಿದ್ರಿ? 200 ಎಬೋ ಮಾಡಿದ್ರೆ ಅಂದ್ರೆ ಒಬ್ರು ಯುವಕ ಯುವತಿ ಅಥವಾ ಒಬ್ರು ಯುವಕ ಅಥವಾ ಯುವತಿ ಎಷ್ಟು ಟಿಕ್ ಟಾಕ್ ಮಾಡ್ತಾರೆ ಒಂದು ದಿನಕ್ಕೆ? ಹಬ್ಬ ಅಂತ ಹೇಳಿದ್ರೆ ತಮ್ಗೆ ಗೊತ್ತಿರೋರ ಪ್ರಕಾರ ತಮ್ಮ ಫ್ರೆಂಡ್ಸ್ ಗಳು ಇರ್ತಾರಲ್ಲ, 3 to 4, 5 to 6 ಪರ್ ಡೇ 5 to 6 ಮಾಡ್ತಾರೆ. ಓಕೆ ಟೋಟಲ್ ಆಗಿ ಎಷ್ಟು ಮಾಡಿರ್ತಾರೆ? ಟೋಟಲ್ ಆಗಿ 1000. ತಾವು ನೋಡಿರೋ ಪ್ರಕಾರ ತಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಹೈಯೆಸ್ಟ್ ಆಗಿರುವಂತದ್ದು 2000 ಸಮಥಿಂಗ್. 2000. ಓಕೆ, ಈಗ ಹೇಗಿದ್ದಾರೆ ಅವ್ರು? ಏನ್ ಮಾಡ್ತಾ ಇದ್ದಾರೆ? ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಅವರಿಗೆ ಓಕೆ ಇಂಡಿಯಾಕ್ಕೋಸ್ಕರ, ದೇಶಕ್ಕೋಸ್ಕರ ಆತರ ಒಂದು ಹೆಮ್ಮೆ ಇದೆ. ಓಕೆ, ದೇಶಕ್ಕೋಸ್ಕರ ಇಷ್ಟಾದ್ರೂ ಮಾಡ್ತಿದೀವಲ್ವಾ, ಆತರ ಒಂದು ಖುಷಿ ಇದೆ ಅಷ್ಟೇ. ಓಕೆ ಈಗ ಬೇಸರ ಇದೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಇದು ಅಫ್ಕೋರ್ಸ್ ಇರುತ್ತೆ, ಯಾಕಂದ್ರೆ ಡೈಲಿ ಅದು ಅಡಿಕ್ಟ್ ಆಗಿದೀವಿ ಒಂಥರ, ಅದಿಲ್ದೆ ಆತರ. ಬಟ್ ಇವಾಗ ರಿಪ್ಲೇಸ್ಮೆಂಟ್ ಆಪ್ಸ್ ಬಂದಿದೆ ಅಲ್ವಾ, ಅದನ್ನ ಯೂಸ್ ಮಾಡಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ರಿಪ್ಲೇಸ್ಮೆಂಟ್ ಆಪ್ಸ್ ಅಂತ ಹೇಳಿದ್ರೆ ಏನ್ ಬಂದಿದೆ? ಇವಾಗ ಎಕ್ಸಾಂಪಲ್ ಡಬ್ ಸ್ಮ್ಯಾಶ್ ಯೂಸ್ ಮಾಡಬಹುದು, ಈಗ ಅದು ಮಾಡಬಹುದು. ಸೊ ಅದು ಯಾವ ರೀತಿ ಇರುತ್ತೆ? ಸೇಮ್ ಇದೇ ತರ ವಿಡಿಯೋಸ್ ಮಾಡಬಹುದು, ಆಡ್ ಮಾಡಬಹುದು, ಅದೇ ತರ ಇರುತ್ತೆ. ಬಟ್ ಟಿಕ್ ಟಾಕ್ ತರ ಬೇರೆ ವಿಡಿಯೋಸ್ ಗಳಿವೆ ಅಲ್ವಾ, ಅದನ್ನು ಯೂಸ್ ಮಾಡಬಹುದು ಅಂತ. ಓಕೆ ರೈಟ್. ಅದಕ್ಕೆ ಆಲ್ಟರ್ನೇಟಿವ್ ವೇಸ್ ಇದೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಅಂಡ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಂಟ್ವಾಳದಿಂದ ಇಮ್ರಾನ್ ಅವರು. ನಮಸ್ತೆ ಇಮ್ರಾನ್ ಅವರೇ, ಮಾತಾಡಿ. ನಮಸ್ತೆ. ಎಸ್, ಏನ್ ಇವತ್ತು ಡಿಸ್ಕಷನ್ ನಡೀತಾ ಇದೆ, ನಾನು ನೋಡ್ತಾ ಇದ್ದೇನೆ. ಅಲ್ಲಿ ನಾವು ಇಲ್ಲಿ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ದೇಶ 20 ಯೋಧರ ಸಾವಿಗೆ ಪ್ರತೀಕಾರವಾಗಿ 59 ಆಪ್ ಅನ್ನು ನಿಷೇಧ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ಪ್ರತಿಕಾರಣ ಅಂತ ಹೇಳಿ ನನಗೆ ಹಾಸ್ಯಾಸ್ಪದ ಆಗ್ತಾ ಇದೆ. ನಾವು ಇಲ್ಲಿ 2 ವಿಚಾರವನ್ನು ನಾವು ಕಳೆದುಕೊಂಡಿದ್ದೇವೆ. ಒಂದು 20 ಯೋಧರನ್ನು ಕೂಡ ಕಳೆದುಕೊಂಡಿದ್ದೇವೆ. ಇನ್ನೊಂದು ಹೊಸ ಪ್ರತಿಭೆಗಳು ಕೂಡ ಟಿಕ್ ಟಾಕ್ ನಲ್ಲಿ ಮೂಡಿ ಬರ್ತಾ ಇದ್ರು. ಒಳ್ಳೆ ವಿಚಾರಕ್ಕೆ, ಸಾಮಾಜಿಕ ಕಳಕಳಿಗೆ ಟಿಕ್ ಟಾಕ್ ನಲ್ಲಿ ಬಳಕೆ ಆಗ್ತಾ ಇತ್ತು. ನಮ್ಮ ದೇಶದ ಯುವಕರು ಕೂಡ ಅದಕ್ಕೆ ಪೂರಕವಾಗಿ ಅಲ್ಲಿ
ವರ್ತಿಸ್ತಾ ಇದ್ರು ಟಿಕ್ಟಾಕ್ ಆಪ್ ಅಲ್ಲಿ. ಇದು ಕೂಡ ನಾವು ಒಂದು ಉತ್ತಮ ಪ್ರತಿಭೆಗಳು ಇಲ್ಲದ್ರೆ ಒಂದು ಪ್ರತಿಭೆಯನ್ನು ಹುಡುಕ್ಬೇಕಾದ್ರೆ ತುಂಬಾ ಅವರು ಇಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಥವಾ ಇನ್ನಿತರ ಪ್ಲಾಟ್ಫಾರ್ಮ್ ಗಳನ್ನು ಹುಡುಕ್ಬೇಕಾಗಿತ್ತು. ಈಸಿಯಾಗಿ ಟಿಕ್ಟಾಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅದು ಕೂಡ ಬ್ಯಾನ್ ಆಯ್ತು ಅಲ್ವಾ? ಪರವಾಗಿಲ್ಲ. ಇನ್ನು ಅಲ್ಲಿ ABVP ಅವರಲ್ಲಿ ಏನೋ ಅದಕ್ಕೆ ಸಮರ್ಥನೆ ಕೊಡ್ತಾ ಇದ್ದಾರೆ. ನನಗೆ ಅವರಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಇವತ್ತು ಬೆಳಿಗ್ಗೆ ನಾನು ಚಕ್ರವರ್ತಿ ಸೂಲಿಬೆಲೆ ಅವರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ದೇಶ, ಯಾವ್ದಾದ್ರು ಒಂದು ದೇಶ ನಮ್ಮ ವಿರುದ್ಧ ಏನಾದ್ರು ಎತ್ತಿಕಟ್ರೆ ಆ ದೇಶದ ಒಳಗೆ ನುಗ್ಗಿ ಅವರನ್ನು ಪುಡಿ ಪುಡಿ ಮಾಡುವಂತ ಶಕ್ತಿ ಇರುವಂತಹ ಡ್ರೋನ್ಗಳು ಇಲ್ಲಿ ಮೋದಿ ಸರ್ಕಾರ ಸ್ಥಾಪಿಸಿದೆ. ಅದು ಬಿಟ್ರೆ ಸಾಕು ಅಲ್ಲಿ ಎಲ್ಲ ಸೈನಿಕರು ಹೋಗಿ ಸಾಯ್ತಾರೆ ಅಂತ ಹೇಳಿದ್ರು. ಎಲ್ಲಿದೆ ಆ ಡ್ರೋನ್ ಬಳಸಬಹುದಿತ್ತಲ್ವಾ? ಇವಾಗ ಎಲ್ಲಿ ಇತ್ತು? ಈ ಆಪ್ ಅನ್ನು ಯಾಕೆ ನಿಷೇಧ ಮಾಡಿದ್ದಾರೆ? 59 ಆಪ್, 56 ಇಂಚಿನ ಮೋದಿ ಅವರು 59 ಆಪ್ ಅನ್ನು ಬ್ಯಾನ್ ಮಾಡುವ ಮೂಲಕ ಈ ದೇಶದ 20 ಯೋಧರಿಗೆ ಪ್ರತಿಕಾರವನ್ನು ಮಾಡಿದೆ. ಇದು ಎಷ್ಟರ ಮಟ್ಟಿಗೆ ಅಂತ ಹೇಳಿ ನೀವು ಸ್ವಾಮಿ, ಇದು ಮೊದಲ ಹಂತ. ಕಾದು ನೋಡಿ, ಇನ್ನು ಮುಂದೆ ಅನೇಕ ಕಾರ್ಯಕ್ರಮ ನಡೀತದೆ. ನೋಡಿ ಇಲ್ಲಿ ಹೇಳುವಂತದ್ದು ಎಲ್ಲವೂ ಕೂಡ ನೀವು ಹೇಳುವಾಗ ಮೊದಲ ಹಂತ ಅಂತ ಹೇಳಿದ್ರಿ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಕಪ್ಪಲನ್ನ ತರ್ತೇವೆ ಅಂತ ಹೇಳಿ ಅವರು ನೋಟ್ ಅಮಾನ್ಯೀಕರಣ ಮಾಡ್ತಾರೆ ಅವರು. ಓಕೆ, ಇನ್ನು ಕೊರೋನಾ ತಡಿತೀವಿ ಅಂತ ಹೇಳಿ ಏನೋ ಒಂದು ಚಪ್ಪಲ ತಟ್ಲಿಕ್ಕೋ ಮತ್ತೆ ಇನ್ನೇನೋ ಒಂದು ಅವೈಜ್ಞಾನಿಕವಾದಂತಹ ವಿಚಾರಗಳನ್ನ ಮಾಡ್ತಾರೆ. ಓಕೆ, ಇದು ಯೋಧರ ಸಾವಿಗೆ ಆಪ್ ಗಳನ್ನ ಬ್ಯಾನ್ ಮಾಡುವಂತದನ್ನ ಮಾಡ್ತಾರೆ. ಇದನ್ನೇ ಇವರು ಮಾಡ್ತಾ ಇರುವಂತದ್ದು. ಇಲ್ಲಿ ನೋಡಿ ದೆಹಲಿಯಲ್ಲಿ ಬಹಳ ದೊಡ್ಡ ಒಂದು ಟನಲ್ ರೋಡ್ ಆಗ್ತಾ ಇದೆ, ಸುರಂಗ ಮಾರ್ಗ ಆಗ್ತಾ ಇದೆ. ಅದ್ರ ಕಂಪ್ಲೀಟ್ ಆದಂತಹ ಕಾಂಟ್ರಾಕ್ಟ್ ಅನ್ನ ಚೈನಾ ಕಂಪನಿಗೆ ಕೊಟ್ಟಿದ್ದಾರೆ ಅವರು. ಬುಲೆಟ್ ಟ್ರೈನ್ ಯೋಜನೆಗಳೇನಿದೆ ಅವನ್ನ ಇವರು ಬಂದಂತಹ ಸಮಯದಲ್ಲಿ ಇವರಿಗೆ ಚೈನಾ ಕಂಪನಿಗಳಿಗೆ ಕೊಡ್ಲಿಕ್ಕೆ ಕರಾರುಗಳನ್ನ ಮಾಡಿದ್ದಾರೆ. ಅದು ರದ್ದಾಗಿದೆಲ್ಲ. ಯಾವುದೇ 4 ಸಲ ಚೀನಾಕ್ಕೆ ಹೋಗಿ ಚೀನಾದ ಪ್ರಧಾನಮಂತ್ರಿಗಳ ಜೊತೆ 4 ಸಲ ಭೇಟಿಗಳನ್ನ ಮಾಡಿದಂತ ನಮ್ಮ ಪ್ರಧಾನಮಂತ್ರಿಗಳಿಗೆ ಯಾಕೆ ಅಲ್ಲಿನ ಸೌಹಾರ್ದತೆಯನ್ನ, ಅಲ್ಲಿನ ನಮ್ಮ ಹತ್ತಿರದ ದೇಶಗಳ ಸಂಬಂಧಗಳನ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅವರು ಸೆಲ್ಫಿಗಳನ್ನ ಅವರನ್ನ ಆಲಂಘನೆ ಮಾಡಿಕೊಂಡು ಒಂದು ಕೆಲಸಗಳನ್ನ ಮಾಡ್ತಾರೆ. ಇದೇ ಅವ್ರ ದೇಶಕ್ಕೆ ಕೊಡುವಂತಹ ಕೊಡುಗೆಗಳೇನು? ಈ ದೇಶಕ್ಕೆ 20ರಷ್ಟು ಯೋಧರನ್ನು ಮಾತಾಡಿ ಇಮ್ರಾನ್ ಅವರೇ. ಅವರು ಇದು ಪ್ರಥಮ ಹಂತ ಅಂತ ಹೇಳಿದ್ರು. ಇನ್ನು ದ್ವಿತೀಯ ಹಂತ ಕೂಡ ನಾನು ಹೇಳ್ತೇನೆ. 59ಕ್ಕೆ ಒಂದು 10 ಆಪ್ ಇನ್ನೂ ಕೂಡ ಬ್ಯಾನ್ ಮಾಡ್ಲಿ, ಅಥವಾ ಇನ್ನು 10 ಕಂಪನಿಗಳ ಮೊಬೈಲ್ ಅನ್ನು ಬ್ಯಾನ್ ಮಾಡ್ಲಿ. ಭಾರತ ಇನ್ನಷ್ಟು ಕಂಪನಿಗಳ ಮೊಬೈಲ್ ಅನ್ನು ಸ್ಥಾಪಿಸಲಿಕ್ಕೆ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ 59 ಇಮ್ರಾನ್ ಅವರೇ 59 ಆಪ್ ಗಳನ್ನ ಬ್ಯಾನ್ ಮಾಡಿದೆ ಅಲ್ವಾ? ತಮ್ಗೆ ಖುಷಿ ಇದೆಯಾ ಅಥವಾ ಬೇಸರ ಇದೆಯಾ ಅಥವಾ ಏನಾಗ್ತಾ ಇದೆ ಈ ಒಂದು ನಿರ್ಧಾರದ ಬಗ್ಗೆ? ದೇಶದ ಹಿತದೃಷ್ಟಿಗೋಸ್ಕರ ಮಾತ್ರ ನಾವು ಇದನ್ನು ಒಪ್ಪಿಕೊಂಡಿದ್ದೇವೆ ಹೊರತು ಇದೊಂದು ಪ್ರತಿಕಾರದ ಹಂತ ಅಲ್ಲ. ಇದು ಪ್ರತಿಕಾರದ ಹಂತ ಅಲ್ಲ. ಇದು ಯಾರಾದ್ರೂ ಪ್ರತಿಕಾರ ಹಂತ ಅಂತ ಹೇಳಿದ್ರೆ ಥ್ಯಾಂಕ್ ಯು. ಯಾರು ಕೂಡ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಪ್ರತಿಕಾರ ಅಂತ ಯಾರು ಕೂಡ ಎಲ್ಲೂ ಕೂಡ ಮೆನ್ಷನ್ ಮಾಡ್ಲಿಲ್ಲ. ಹಂತ ಸಾಕ್ತಾ ಇದೆಯಲ್ಲ, ನೀವು ಹೇಳಿದಲ್ವಾ? ನ್ಯೂಸ್ ಅವ್ರು 1000 ಆಗ್ತಾರೆ, ಅದನ್ನೆಲ್ಲ ಹೇಳಕ್ಕಾಗುತ್ತೆ. ಥ್ಯಾಂಕ್ ಯು ಇಮ್ರಾನ್ ಅವರೇ. ಏನು ನಮ್ಮ ದೇಶದ ಹುತಾತ್ಮ ಯೋಧರು ಏನಿದ್ದಾರೆ ಅವರಿಗೋಸ್ಕರ ಪ್ರತೀಕಾರವಾಗಿ ಆಪ್ ಗಳನ್ನ ಡಿಲೀಟ್ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗುತ್ತಾ ಅನ್ನುವಂತ ಪ್ರಶ್ನೆ. ಇಲ್ಲ, ಆತರ ಹೇಳಕ್ ಆಗಲ್ಲ. ಇದು ಒಂದು ಆರ್ಥಿಕವಾಗಿ ಪೆಟ್ಟು ಬೀಳ್ಬೇಕು ಅಂತ ಅಷ್ಟೇ. ಆರ್ಥಿಕ ಎಷ್ಟು ಇವ್ರು ಹೇಳಿದ್ರು ಜಸ್ಟ್ 5 to 10% ಅಷ್ಟೇ ಅವರಿಗೆ ಆಪ್ ಇಂದ ಹೋಗುತ್ತೆ ಅಂತ. ಇಲ್ಲ, ಕೋಟಿಗಟ್ಲೆ ಅವ್ರಿಗೆ ಹೋಗುತ್ತೆ, ಅದರಿಂದ ಪ್ರಾಫಿಟ್. ಆರ್ಥಿಕವಾಗಿ ಅವರಿಗೆ ಪೆಟ್ಟು ಬೀಳಲೇಬೇಕು. ನೋಡಿ, ಆರ್ಥಿಕವಾಗಿ ಪೆಟ್ಟು ಬೀಳ್ಬೇಕು ಅಂತ ಹೇಳಿದ್ರೆ 59 ಆಪ್ಗಳು ಸಾಕಾಗಲ್ಲ ಅಂತ. ಇಲ್ಲಿ 59 ಆಪ್ಗಳಲ್ಲಿ ಅವರ ದೇಶದ ಸರಾಸರಿ ನಮ್ಮ ದೇಶದಿಂದ ಹೋಗುವಂತ ಇನ್ಕಮ್ ಅಲ್ಲಿ ಕೇವಲ 5-10% ಮಾತ್ರ ಇರುವಂತಹದ್ದು. ಇಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ನಮ್ಮಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ರಫ್ತುಗಳನ್ನ ನಾವು ಮಾಡ್ಕೊಳ್ತೇವೆ, ಅವರಿಂದ ಆಮದುಗಳನ್ನ ನಾವು ಮಾಡಿಕೊಳ್ತೇವೆ. ಅದನ್ನ ಯಾಕೆ ಬ್ಯಾನ್ ಮಾಡುವುದಿಲ್ಲ? ನೋಡಿ, ಅದು ಖಂಡಿತವಾಗಿ ಕೂಡ ಅವರು ಮಾಡುವುದಿಲ್ಲ. ಅವರಿಗೆ ಅದು ಖಂಡಿತವಾಗಿ ಕೂಡ ಮಾಡುವುದಿಲ್ಲ. ಅವರಿಗೆ ಜನರನ್ನ ಭಾವನಾತ್ಮಕವಾಗಿ ಸಮಾಧಾನ ಮಾಡುವಂತಹದ್ದನ್ನು ಮಾಡುವಂತಹದ್ದು. ಈ 6 ವರ್ಷಗಳಲ್ಲಿ ಈ 6 ವರ್ಷಗಳಲ್ಲಿ ಏನು ಇವರಿಗೆ ರಾಷ್ಟ್ರೀಯ ಹಿತಾಸಕ್ತಿಗೆ ಭದ್ರತೆಯನ್ನ ಏನು ಇವತ್ತು ತಂದೊಡ್ತಾ ಇದೆ ಅಂತ ಕಾಣ್ಲಿಲ್ವಾ? ಆಗ ಈ ನಮ್ಮ ದೇಶದ ಏನು ಏಜೆನ್ಸಿಗಳು ಇರ್ಲಿಲ್ವಾ? ಅವರು ಇವರಿಗೆ ಅದನ್ನ ಹೇಳ್ಕೊಳ್ಳಿಲ್ವಾ? ಇವರು ಅಧಿಕಾರಕ್ಕೆ ಬಂದು 6 ವರ್ಷ ಕಳೆದ ನಂತರ ಗುಲ್ವಾನ್ ಕಣಿವೆಯಲ್ಲಿ ದಾಳಿಗಳನ್ನ ನಡೆದ ನಂತರ ಇವರಿಗೆ ರಾಷ್ಟ್ರೀಯ ಭದ್ರತೆಗೆ ಹಿತಾಸಕ್ತಿಯನ್ನ ಮಾಡುವಂತಹದ್ದು. ಕಾನೂನು ಚೌಕಟ್ಟು ಕೂಡ ಮಾನವ ಹಕ್ಕು ಆಯೋಗ ಇದೆ, ಎಲ್ಲವೂ ಕೂಡ ಇದೆ. ಭಾರತ ಮತ್ತು ಚೀನಾ ಗಡಿ ಸಂಘರ್ಷ ಬಂದಿರುವಂತಹ ಪರಿಸ್ಥಿತಿ ಈ ಸಂದರ್ಭಕ್ಕೋಸ್ಕರ ಉಭಯ ರಾಷ್ಟ್ರಗಳ ಪರಿಸ್ಥಿತಿ ಚೆನ್ನಾಗಿಲ್ಲ, ಹದಗೆಟ್ಟಿದೆ. ಅದಕ್ಕೋಸ್ಕರ ನಾವು 59 ಆಪ್ ಗಳನ್ನ ಬ್ಯಾನ್ ಮಾಡ್ತಾ ಇದ್ದೇವೆ ಅನ್ನೋ ಮಾತುಗಳು. ಅದು ಖಂಡಿತವಾಗಿ ವಿರೋಧ ಮಾಡಲಿಲ್ಲ. ಸರಿಯಾಗಿತ್ತು. ಬ್ಯಾನ್ ಗಳನ್ನ ಮಾಡಿದ್ದಕ್ಕೆ ನಮ್ಮ ವಿರೋಧ ಇಲ್ಲ. ಈ ಬ್ಯಾನ್ ಗಳಿಂದ ನಮ್ಮ ಯೋಧರ ಹುತಾತ್ಮತೆಗೆ ಸರಿಸಾಟಿ ಆಗುದಿಲ್ಲ.
ನಮ್ಮ ದೇಶದ ಪ್ರಜೆಗಳು, ನಮ್ಮ ದೇಶಕ್ಕೆ, ನಮ್ಮ ದೇಶದ ಗಡಿ ಪ್ರದೇಶ, ನಮ್ಮ ದೇಶದ ಭೂ ಪ್ರದೇಶ. ಯಾಕಂದ್ರೆ ನಮ್ಗೆ ಅಷ್ಟು ಫೀಲಿಂಗ್ ಆಗ್ತದೆ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಡುವ ಸಂದರ್ಭದಲ್ಲಿ ಈ ದೇಶದ ಮೂಲ ನಿವಾಸಿಗಳಾದಂತಹ ನಾವುಗಳು, ಅದೇ ರೀತಿ ಈ ದೇಶದ ಎಲ್ಲ ಪ್ರಜೆಗಳು ಕೂಡ ಬಹಳಷ್ಟು ಈ ದೇಶಕ್ಕೆ ರಕ್ತವನ್ನ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮತೆಯನ್ನು ತಂದಂತಹ ದೇಶ ಇದು. ಅದನ್ನ ಅಷ್ಟು ಸುಲಭವಾಗಿ ನಮ್ಗೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ಹಂತ, ಎರಡನೇ ಹಂತ ಅಂತ ನಮ್ಗೆ ಅದನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಯಾಕೆ ಈ ಒಂದು ನಿರ್ಧಾರದ ಬಗ್ಗೆ ತಮ್ಗಳಿಗೆ ಅಸಮಾಧಾನ ಇದೆ ನನ್ನ ಪ್ರಶ್ನೆ. ಆಪ್ಗಳನ್ನ ನಾವು ಏನ್ ಬ್ಯಾನ್ ಮಾಡಿದ್ರೆ ಅಸಮಾಧಾನ ಇಲ್ಲ, ಇವರ ವಿದೇಶಾಂಗ ನೀತಿಗಳೇನಿದೆ ಅದರ ಬಗ್ಗೆ ಅಸಮಾಧಾನ ಇರುವಂತಹದ್ದು. ಇವತ್ತು ಕೇವಲ ಚೈನಾ ಮಾತ್ರ ನಮ್ಮ ದೇಶದ ಸಮಸ್ಯೆಗಳಲ್ಲ. ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ, ನಮ್ಮ ದೇಶದ ನೆರೆಕರೆಯ ಸುತ್ತಮುತ್ತಲಿನ ಎಲ್ಲಾ ದೇಶಗಳು ಕೂಡ ಪರಿಸ್ಥಿತಿಯಲ್ಲಿರುವಂತದ್ದು ಚೈನಾ ದೊಡ್ಡ ಮಟ್ಟದ ತಲೆಬಿಸಿ. ಸದ್ಯದ ಪರಿಸ್ಥಿತಿಯಲ್ಲಿ ಚೈನಾ ಮಾತ್ರ ಅಲ್ಲ, ಅಲ್ಲಿ ಪಾಕಿಸ್ತಾನ ಕೂಡ ತಲೆಬಿಸಿ ಆಗಿದೆ. ಇವತ್ತು ಚೈನಾ ಪಾಕಿಸ್ತಾನದ ಪರವಾಗಿ ನಿಲ್ತಾ ಇದೆ. ಇವತ್ತು ನೇಪಾಳ ನಮ್ಮ ವಿರುದ್ಧ ಮಾತನಾಡುವಾಗ ಚೈನಾ ನೇಪಾಳದ ಪರವಾಗಿ ಮಾತನಾಡ್ತಾ ಇದೆ. ಭೂತಾನ್ ಆಗಿರಬಹುದು, ಮಲೇಷ್ಯಾಗಳ ಆಗಿರಬಹುದು, ಇಂಡೋನೇಷ್ಯಾ, ಇವೆಲ್ಲವೂ ಕೂಡ ಕೋಯಲೇಷನ್ ಆಗಿ ನಮ್ಮ ವಿರುದ್ಧ ಮಾತನಾಡ್ತಾ ಇದೆ. ಅದಕ್ಕೆ ಸಂಪೂರ್ಣವಾಗಿ ಚೈನಾದೊಟ್ಟಿಗೆ ಅವರು ಸೇರಿದ್ದಾರೆ. ಯಾಕೆ ಇದಾಯ್ತು? ನಮ್ಮ ದೇಶದ ಜೊತೆ ಸಂಬಂಧವನ್ನ ಬೆಳೆಸಲಿಕ್ಕೆ ಯಾಕೆ ಈ ದೇಶಗಳಿಗೆ ಸಾಧ್ಯ ಆಗ್ತಾ ಇಲ್ಲ? 56 ಇಂಚಿನ ಏನು ಎದೆ ಇಲ್ಲಂತಹ ಮೋದಿಯ ಎದೆಗಾರಿಕೆ ಇದೆ ಏನೋ ಅಂತ ಹೇಳುವಂತ ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಬಹಳಷ್ಟು ಗೌರವ ಇದೆ. ಓಕೆ ಸರ್, ಇಲ್ಲಿ 56 ಇಂಚಿನ ಎದೆಗಾರಿಕೆ ಇದೆ ಅನ್ನುವಂತ ಮಾತು ಒನ್ಸ್ ಅಗೇನ್ ರಿಪೀಟ್ ಆಗ್ತಾ ಇದೆ. ಯಾರು ಹೇಳಿದ್ರು, ಏನ್ ಕತೆ, ಹೇಗ್ ಗೊತ್ತಾಯ್ತು ಅನ್ನೋದು ನನ್ನ ಪ್ರಶ್ನೆ. ಇದನ್ನ ಏನು ಬಿಜೆಪಿಯ ಅಥವಾ ಅವರ ಪರಿವಾರದ ವ್ಯಕ್ತಿಗಳೇ ಹೇಳ್ತಾ ಇರುವಂತಹದ್ದು. ನೀವು ಅವರ ಸಾಮಾಜಿಕ ಜಾಲತಾಣಗಳನ್ನ, ಟ್ವಿಟ್ಟರ್ ಗಳನ್ನ ಅಥವಾ ಇನ್ನಿತರ ಮಾಧ್ಯಮಗಳಲ್ಲಿ ಕೂಡ ಇದು ಬಹಳಷ್ಟು ಸಾರಿ ಬಂದಿದೆ. ಅದನ್ನ ಒಂದೊಮ್ಮೆ ಮೋದಿ ಅವರೇ ಅವರ ಭಾಷಣಗಳಲ್ಲಿ ಪ್ರಸ್ತಾಪಗಳನ್ನ ಮಾಡಿದ್ದಾರೆ. ಸೊ ಈ ಕಾರಣದಿಂದ ಹೇಳುತ್ತಾ ಇರುವಂತದ್ದು ಅವರ ಎದೆಗಾರಿಕೆ ಎಲ್ಲಿ ಹೋಯ್ತು? ನಮ್ಮ ದೇಶದ ಸ್ವಪ್ರತಿಷ್ಠೆಗೆ, ನಮ್ಮ ದೇಶದ ಭದ್ರತೆಗೆ ಧಕ್ಕೆ ಬರುವಂತಹ ಈ ಸಂದರ್ಭದಲ್ಲಿ ಯಾಕೆ ಕಠಿಣ ನಿರ್ಧಾರಗಳನ್ನ ತೆಗಿತಾ ಇಲ್ಲ ಇವರು? ಓಕೆ ಸರಿ ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಪ್ರಮೋದ್ ಆಳ್ವಾ ಅಂತ. ಪ್ರಮೋದ್ ಆಳ್ವಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ಇಲ್ಲಿ ಮಂಗಳೂರಿಂದ. ಓಕೆ ಸರ್, ನಮಸ್ತೆ ಸರ್, ಮಾತಾಡಿ. ಯೂಶಲಿ ನಾನು ಆಕ್ಚುಲಿ ಪ್ರೊಫೆಷನಲಿ ಆಗಿ ಕೊರಿಯೋಗ್ರಾಫರ್ ಆಗಿದ್ದೇನೆ. ಚಾನೆಲ್ ಅಲ್ಲಿ ಎಲ್ಲ ಜಾಸ್ತಿ ಶೋಸ್ ಎಲ್ಲ ಮಾಡ್ತಾ ಇರ್ತೇನೆ, ಇವೆಂಟ್ ಎಲ್ಲ. ಓಕೆ, ಪ್ರಮೋದ್ ಆಳ್ವಾ ಅವರು ನಮಸ್ತೆ, ಗೊತ್ತಾಯ್ತು, ಮಾತಾಡಿ ಸರ್. ನನ್ಗೆ ಆಕ್ಚುಲಿ ಶೇರ್ ಇಟ್ ಇದೆಲ್ಲ ಏನೇ ಮಸ್ತ್ ಅಂತ ಹೇಳ್ತಾರಲ್ಲ, ತುಂಬಾನೇ ಯೂಸ್. ಯಾಕೆಂದ್ರೆ ಸಾಂಗ್ ಆಗ್ಲಿ ಇಮಿಡಿಯೇಟ್ಲಿ ಪ್ರತಿಯೊಂದು ಎಲ್ಲ ಈ ಆಪ್ ನ ಮೇಲೆ ಡಿಪೆಂಡ್ ಆಗಿದೆ. ಆದ್ರೆ ನನ್ಗೆ ಇವತ್ತು ಬ್ಯಾನ್ ಆದದ್ದು ತುಂಬಾನೇ ಖುಷಿ ಆಯ್ತು. ಯಾಕೆಂದ್ರೆ ಹೇಳ್ತಾರೆ, ಹಲೋ, ವೈ ಯಾಕೆ ಖುಷಿ ಆಯ್ತು ಅನ್ನೋದು ಯಾಕೆ ಖುಷಿ ಅಂದ್ರೆ ನಮ್ಮ ಪ್ರೊಫೆಷನಲ್. ಓಕೆ, ನಮ್ಗೆ ಸ್ವಲ್ಪ ಏನಾದ್ರು ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ವಿ ಕ್ಯಾನ್ ಅಡ್ಜಸ್ಟ್ ಅಂತ ಹೇಳ್ಬೋದು. ಈಗ ಏನೇ ನನ್ನ ಒಂದು ಒಪಿನಿಯನ್ ಏನಂದ್ರೆ, ದೇಶ ಮೊದ್ಲು, ನಮ್ಗೆ ಈಗ ಮೊದ್ಲು. ಯಾಕೆಂದ್ರೆ ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೇವೆ, ಫಸ್ಟ್ ಕೊರೋನಾ ಕೊಟ್ರು, ಆ ನಂತರ ಇನ್ನೊಂದು ಅವರ ಮುಖವನ್ನ ತೋರಿಸಿದ್ರು. ಸೊ ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಪೋರ್ಟ್. ಈ ಟಿಕ್ ಟಾಕ್ ಆಗ್ಲಿ, ದಿಸ್ ಆಲ್ ಸೆಕೆಂಡ್ರಿ. ಇದೆಲ್ಲ ಏನಾಗ್ತಾರೆ, ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿದಂತ ವಿಷಯ ಅಂತ ಹೇಳ್ತೇನೆ ನಾನು. ಸೊ ಈಗ ಎಲ್ಲರೂ ನಾವು ದೇಶದೊಟ್ಟಿಗಿರ್ಬೇಕು. ಮತ್ತೆ ಡೆಫಿನೆಟ್ಲಿ ಪ್ರಧಾನಮಂತ್ರಿ ಏನು ಒಂದು ಏನ್ ಹೇಳ್ತಾರೆ, ಒಂದು ಅದಕ್ಕೆ ಸಪೋರ್ಟ್ ಮಾಡಬೇಕು. ಡೆಫಿನೆಟ್ಲಿ ವಿ ಹ್ಯಾವ್ ಟು ಸಪೋರ್ಟ್ ಹಿಮ್. ಓಕೆ ಪ್ರಮೋದ್ ಅವರೇ, ಅದೇ ರೀತಿ ಇನ್ನೊಂದ್ ಕಡೆ ಅನೇಕ ಪ್ರತಿಭೆಗಳಿಗೆ ಒಂದು ವೇದಿಕೆ ಇತ್ತು, ಆದ್ರೆ ಆ ವೇದಿಕೆಗೆ ಈಗ ಕಲ್ಲು ಬಿದ್ದಂತಾಗಿದೆ ಅನ್ನುವಂತಹ ಮಾತುಗಳು. ಈಗ ಏನ್ ಮಾಡ್ತಾ ಇದಾರೆ, ಆ ಪ್ರತಿಭೆಗಳಿಗೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅನೇಕ ಜನರು ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ನೀವು ರೈಟ್ ಪರ್ಸನ್, ಯಾಕಂದ್ರೆ ತಾವು ಕೂಡ ಅದನ್ನ ಬಳಕೆ ಮಾಡ್ತಾ ಇದ್ರಿ, ತಮ್ಗೆ ಉಪಯೋಗ ಆಗಿದೆ ಕೂಡ, ಧನಾತ್ಮಕ ರೀತಿಯಲ್ಲಿ ತಾವು ಬಳಕೆ ಮಾಡ್ತಾ ಇದ್ರಿ. ಈಗ ಇಂತಹ ಯುವಕ ಯುವತಿಯರ ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆ ಬರುತ್ತೆ. ಪ್ರಮೋದ್ ಅವ್ರ ಕಡೆಯಿಂದ ಒಂದು ಮಾತುಗಳು. ಏನ್ ಹೇಳ್ತೀರಾ ಸರ್? ದೇಶ ಮೊದಲು ಸರ್, ಯಾವ್ದು ಪ್ರತಿಭೆ ನಾವು ಮತ್ತೆ ನಮ್ಮ ದೇಶನೇ ಉಳಿಯೋದಿದ್ರೆ ಬೇರೆಯವರ ಪಾಲಾದ್ರೆ ನಾವು ನಮ್ಮ ಏನ್ ಪ್ರತಿಭೆ ಇಟ್ರು ಏನ್ ಪ್ರಯೋಜನ ಸರ್? ನಾವು ನಾನ್ ಹೇಳ್ತೇನೆ, ನಾನು ವರ್ಲ್ಡ್ ವೈಡ್ ಹೋಗ್ತೇನೆ ಶೋಸ್ ಕೊಡ್ಲಿಕ್ಕೆ. ನಾನು ಆಲ್ಮೋಸ್ಟ್ ಹೆಚ್ಚಿನ ರಿಯಾಲಿಟಿ ಶೋಸ್ ಆಗ್ಲಿ, ಹೆಚ್ಚಿನ ಇದಕ್ಕೆ ಪರ್ಫಾರ್ಮ್ ಮಾಡ್ತೇನೆ. ಆದ್ರೆ ನನ್ನ ಪರ್ಫಾರ್ಮೆನ್ಸ್ ಮುಂದೆ ಅಥವಾ ನನ್ನ ಏನ್ ಹೇಳ್ತಾರೆ, ನನ್ನ ಒಂದು ಕಲೆಯ ಮುಂದೆ ದೇಶ ಬರುವಾಗ ಡೆಫಿನೆಟ್ಲಿ ಐ ಸಪೋರ್ಟ್ ನನ್ನ ಕಂಟ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ವೆರಿ ಬ್ಯೂಟಿಫುಲ್ ಸರ್, ಯು ಆರ್ ದ ರೈಟ್ ಪರ್ಸನ್. ಅದಕ್ಕೋಸ್ಕರ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಸಂದರ್ಭ ಅನೇಕ ಯುವತಿಯರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂಡ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಕೆಲವು ಜನರಿಗೆ ತುಂಬಾನೇ ಬೇಸರ ಆಗಿದೆ, ಈ ಸಂದರ್ಭ ಡಿಲೀಟ್ ಆಗಿದೆ, ಬ್ಯಾನ್ ಆಗಿದೆ ಅನ್ನೋದು. ತಮ್ಮ ಒಂದು ಮಾತುಗಳು ಆ ಯುವಕ ಯುವತಿಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್ ಡೆಫಿನೆಟ್ಲಿ ನನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ, ನಾವು ರಿಜೆಕ್ಷನ್ ಆಗ್ಲಿ, ನಾವೊಂದು ಡಿಪ್ರೆಷನ್ಗೆ ಹೋದಷ್ಟು
ಡೆಫಿನೆಟ್ಲಿ ಈಗದ್ದು ಮಕ್ಕಳು ಡೆಫಿನೆಟ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ದ ಹಾಗೆ ನಾನು ನೋಡಿದೆ ನಿಮ್ಮದು ಮೊದ್ಲು, ನಾನು ಇವನ್ ಎಲೋಶಿಯಸ್ ನೀವು ಕಾಲೇಜಲ್ಲಿ ಆಸ್ ಅ ಸ್ಟೂಡೆಂಟ್ ಆಗಿರುವಾಗ ನಾನು ಬಂದಿದ್ದೇನೆ. ಸೊ ಎಷ್ಟು ಶೋಸ್ಗೆ ಹೋಗ್ತೇವೆ, ಎಷ್ಟು ಕೊರಿಯೋಗ್ರಫಿಗೆ ಹೋಗ್ತೇವೆ, ಎಷ್ಟು ಟೈಮ್ ಅಲ್ಲಿ ನಮ್ಗೆ ಡಿಸಪಾಯಿಂಟ್ ಸಿಗ್ತದೆ. ಸೊ ಅದನ್ನೇ ನಾವು ಇದು ಮಾಡಿ ನಾವು ಡಿಪ್ರೆಷನ್ಗೆ ಈಗ ಒಂದು ಹೊಸ ವರ್ಡ್ ಬಂದಿದೆ, ಡಿಪ್ರೆಷನ್ ಅಂತ. ಏನು ಈಗದು ಮೊದ್ಲಿರ್ಲಿಲ್ಲ ಆ ವರ್ಡ್ಸ್. ಈಗ ಅದು ಯಂಗ್ಸ್ಟರ್ ಅಲ್ಲಿ ಹೆಚ್ಚಿನ ವರ್ಡ್ ಏನ್ ಕೇಳಲಿಕ್ಕೆ ಸಿಗ್ತದೆ ಅಂದ್ರೆ ಡಿಪ್ರೆಷನ್. ಒಂದು ಚಿಕ್ಕ ವಿಷಯಕ್ಕಾದ್ರೂ ಡಿಪ್ರೆಷನ್ ಅಂದ್ರೆ ಟಿಕ್ ಟಾಕ್ ಒಂದು ಬ್ಯಾನ್ ಆದ್ರಲ್ಲಿ ಡಿಪ್ರೆಷನ್ ಹೋದ್ರೆ ಅಂದ್ರೆ ಅದೊಂದು ಮತ್ತೆ ಹೇಗೆ ಫೇಸ್ ಮಾಡೋರು ನೆಕ್ಸ್ಟ್ ಬರುವಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ ಅನ್ನ ಹೇಗೆ ಫೇಸ್ ಮಾಡೋರು ಡೆಫಿನೆಟ್ಲಿ ನನ್ಗೆ ಅದು ಅರ್ಥ ಆಗ್ತಾ ಇರ್ಲಿಲ್ಲ. ಆ ವರ್ಡ್ ಹೇಗೆ ಬಂತು ಟಿಕ್ ಟಾಕ್ ಅಲ್ಲಿ ಡಿಪ್ರೆಷನ್ ಅಂತ ಹೇಳಿ. ಡೆಫಿನೆಟ್ಲಿ ಅದಕ್ಕಿಂತ ಒಳ್ಳೆ ಆಪ್ಸ್ ಬರ್ಬೋದು. ಇಂಡಿಯನ್ಸ್ ಅವರು ಸರ್ ಹೇಳಿದ್ರು, ಇಂಡಿಯನ್ಸ್ ಅವರು ಆಲ್ಮೋಸ್ಟ್ ನಾಸದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ವರ್ಲ್ಡ್ ವೈಸ್ ಡಾಕ್ಟರ್ಸ್ ಆಗ್ಲಿ ವರ್ಲ್ಡ್ ವೈಸ್ ಈಗ ಇಂಡಿಯನ್ಸ್ ಅವರು ಹೆಸರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಒಳ್ಳೆ ಆಪ್ ಡೆಫಿನೆಟ್ಲಿ ಬರ್ಬಹುದು. ನಾವು ಕಾಯ್ಬಹುದು, ಟೈಮ್ ತಗೊಳ್ಬಹುದು. ಸೊ ಅದು ಡೆಫಿನೆಟ್ಲಿ ಬರ್ಬಹುದು. ಅದ್ರಲ್ಲಿ ಡಿಪ್ರೆಷನ್ ಆಗ್ಲಿ ಅಂತ ವರ್ಡ್ಸ್ ಬರಬಾರ್ದು. ಆಕ್ಚುಲಿ ಎಷ್ಟೊಂದು ಒಳ್ಳೆ ವೇದಿಕೆ ಇದೆ, ಎಷ್ಟು ಟಿವಿ ಶೋ ಚಾನಲ್ಸ್ ಬರ್ತದೆ. ಏನಾದ್ರೆ ಡೆಫಿನೆಟ್ಲಿ ಒಳ್ಳೆ ಪ್ರೋಗ್ರಾಮ್ಸ್. ಥ್ಯಾಂಕ್ ಯು ವೆರಿ ಬ್ಯೂಟಿಫುಲ್ ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಆಳ್ವ ಅವರು ಡ್ಯಾನ್ಸರ್ ಅಂಡ್ ಕೊರಿಯೋಗ್ರಾಫರ್, ತುಂಬಾ ದೊಡ್ಡ ಮಟ್ಟದ ಶೋಸ್ ಗಳೆಲ್ಲ ಮಾಡ್ತಾರೆ ಇವರು. ಅಂಡ್ ಅವರು ಹೇಳುವಂತಹ ಮಾತುಗಳು ಎಸ್ ಬೇರೆ ಚಾನ್ಸಸ್ ಇದೆ, ಬೇರೆ ವೇದಿಕೆ ಇದೆ, ಸಿಗುತ್ತೆ ಅನ್ನುವಂತಹ ಮಾತನ್ನು ಎಸ್ ಶೀತಲ್ ಜೈನ್ ಅವರು ಇದೇ ಮಾತು ನಾನು ಕೇಳ್ತಾ ಇದ್ದೇನೆ. ಅಂದ್ರೆ ಪ್ರತಿಭೆಗಳಿಗೆ ವೇದಿಕೆ ಸಿಗ್ತಾ ಇತ್ತು, ಆದ್ರೆ ಇನ್ನಿಲ್ಲ ಅನ್ನುವಂತಹ ಮಾತುಗಳು. ಈಗ ಟಿಕ್ ಟಾಕ್ ಬದಲಿಗೆ ಈಗ ಚಿಂಗಾರಿ ಅಂತ ಇನ್ನೊಂದು ಹೊಸ ಆಪ್ ಬಂದಿದೆ ಈಗಾಗಲೇ. ಈಗ ನಮ್ಮ ದೇಶದ ಆಪ್ ಅದು ಕೂಡ ಟಿಕ್ ಟಾಕ್ ತರನೇ ಅದರಲ್ಲಿ ಕೂಡ ಮಾಡಬಹುದು. ಓಕೆ, ಈಗ ಇದೆ. ಹೌದು, ಖಂಡಿತ. ಇವರು ಹೇಳ್ತಾರೆ ಟಿಕ್ ಟಾಕ್ ಅಲ್ಲಿ ಅನೇಕ ಪ್ರತಿಭೆಗಳು ಅದರ ಪರ ಮಾತ್ರ ಮಾತಾಡ್ತಾರೆ. ಈಗ ಟಿಕ್ ಟಾಕ್ ನಿಂದ ಎಷ್ಟು ಜನ ಸತ್ತಿಲ್ಲ ಅದನ್ನು ಇವರು ಹೇಳುದಿಲ್ಲ. ಈಗ ಅವರು ಫೋನ್ ಮಾಡಿದ್ರು, ಆತ್ಮೀಯರು ಯಾರು ಫೋನ್ ಮಾಡಿದ್ರು, ಟಿಕ್ ಟಾಕ್ ಪ್ರತಿಭೆಗಳಿಗೆ ಒಂದು ಅವಕಾಶ ಸಿಗ್ತದೆ ಅಂತ. ಅದೇ ಟಿಕ್ ಟಾಕ್ ನಿಂದ ಎಷ್ಟು ಮಕ್ಕಳು ಸತ್ತಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋಗಿ ಟಿಕ್ ಟಾಕ್ ಮಾಡಿ ಕೆಳಗೆ ಬಿದ್ದು ಸಾವು ಸತ್ತಿದ್ದಾರೆ. ಅದನ್ನು ಇವರು ಹೇಳಿದ್ರೆ ಟಿಕ್ ಟಾಕ್ ನಿಂದ ಎಷ್ಟು ಪ್ರಯೋಜನ ಆಗಿದೆ, ಸಮಸ್ಯೆ ಇದೆ, ಅದನ್ನು. ಓಕೆ ಶೀತಲ್ ಅವರೇ, ಭಾವನಾತ್ಮಕವಾಗಿ ಜನರನ್ನ ಮರಳು ಮಾಡುವಂತಹ ಒಂದು ವಿಚಾರ, ಈ ಆಪ್ ಗಳನ್ನು ಡಿಲೀಟ್ ಮಾಡುವಂತಹ ಮಾತುಗಳು. ಇದಕ್ಕೆ ನನಗೊಂದು ಕೇಳಲಿಕ್ಕಿದೆ, ಏನು ಹೇಳಿದ್ರೆ ಇವರು ಟಿಕ್ ಟಾಕ್ ನಿಂದ ಸತ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಆಗಿರ್ಬೋದು ಎಂದು ಎಲ್ಲೇ ಒಂದು ಬೆರಳಿಕೆ ಒಂದು ಲೆಕ್ಕದಲ್ಲಿ ಆಗಿರಬಹುದು. ಪಬ್ಜಿ ಗೇಮ್ ಅನ್ನ ಗೊತ್ತಿದೆಯಾ? ಅದರ ಅಡಿಕ್ಷನ್ ಯಾವ ರೀತಿ ಇದೆ ಅಂತ ಗೊತ್ತಿದೆಯಾ? ಸಣ್ಣ ಸಣ್ಣ ಮಕ್ಕಳು ಕೂಡ ನಿದ್ದೆಗಣ್ಣಲ್ಲಿ ಕೂಡ ಪಬ್ಜಿಯನ್ನು ಆಡುವಂತದನ್ನ ನಿದ್ದೆಗಣ್ಣಲ್ಲಿ ಎದ್ದುಕೊಂಡು ಆ ಗನ್ ಹಿಡಿಯುವಾಗ ನೋಡುವುದನ್ನ ನಮ್ಗೆ ನೋಡಲಿಕ್ಕೆ ಸಾಧ್ಯ ಆಗಿದೆ. ಅದನ್ನ ಕೆಲವೊಂದು ಸಿಸಿ ಕ್ಯಾಮೆರಾಗಳಲ್ಲಿ ಕೂಡ ಏನು ಮನೆಯಲ್ಲಿ ಒಳಗಿರುವಂತಹ ಸಿಸಿ ಕ್ಯಾಮೆರಾಗಳ ರೆಕಾರ್ಡ್ಗಳನ್ನ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಅಷ್ಟು ಅಡಿಕ್ಷನ್ ಇರುವಂತಹ, ಅಷ್ಟು ಡೆತ್ ರೇಟ್ ಕೂಡ ಅದರಲ್ಲಿ ಆಗಿದೆ ಪಬ್ಜಿ ಅಂತ ಗೇಮ್ಗಳಲ್ಲಿ. ಅದರ ಒಳಗಡೆ ಹೋದವರಿಗೆ ನಾವು ಅವರನ್ನ ಕರೆದ್ರು ಅಥವಾ ಅವ್ರಿಗೆ ಊಟ ಬಿಟ್ಟರು ಕೂಡ ನಿದ್ದೆ ಬಿಟ್ಟರು ಕೂಡ ಪಬ್ಜಿ ಗೇಮ್ ಅನ್ನ ಬಿಡುವುದಿಲ್ಲ. ಅದನ್ನ ಯಾಕೆ ಇವರು ಬ್ಯಾನ್ ಮಾಡುವುದಿಲ್ಲ? ಇಲ್ಲಿ ಯಾಕೆ ದ್ವಂದ್ವಗಳು ಅಂತ ನಾ ಹೇಳುವಂತದ್ದು. ಒಂದು ಮೊದಲಿಗೆ ಆಗಲೇ ನಾನು ಹೇಳಿರುವಂತದ್ದು, ಒಂದು ಅಂತಹ ಸಂಸ್ಥೆಗಳಿಂದ ನಿಧಿಯನ್ನ ಸಂಗ್ರಹ ಮಾಡ್ತಾರೆ ಇವರು. ಅದು ದೇಶದ್ರೋಹದ ಕೆಲಸಗಳಾಗುದಿಲ್ಲ. ಇವರು ಬ್ಯಾನ್ ಮಾಡೋದಕ್ಕೆ ನಾವು ಖಂಡಿತ ನಾವು ಮೊದಲೇ ಪ್ರಸ್ತಾಪ ಮಾಡಿದ್ದೀವಿ. ಬ್ಯಾನ್ ಮಾಡೋದಕ್ಕೆ ವಿರೋಧ ಅಲ್ಲ, ಆದ್ರೆ ದ್ವಂದ್ವ ನೀತಿಗಳು ಇರಬಾರ್ದಲ್ಲ. ಒಂದು ದೇಶದ ಪ್ರಧಾನಮಂತ್ರಿ, ಬಹಳಷ್ಟು ಗೌರವ ಇದೆ ನಮ್ಗೆ ಅವರ ಬಗ್ಗೆ. ನಮ್ಮ ದೇಶದ ಹಿತಾಸಕ್ತಿಗಳ ಬಗ್ಗೆ ನಮಗೆ ಕಾಳಜಿಗಳಿದೆ. ಆದ್ರೆ ಇಂತಹ ದ್ವಂದ್ವಗಳು ಬರುವಾಗ ಒಂದನೇದು ಇವರು ಟ್ವಿಟ್ಟರ್ ಅನ್ನ ಏನು ಟಿಕ್ ಟಾಕ್ ಗಳನ್ನ ಅಂತಹ 59 ಆಪ್ ಗಳನ್ನ ಬ್ಯಾನ್ ಮಾಡ್ತಾರೆ. ಕೋಟಿಗಟ್ಟಲೆ ಹಣಗಳನ್ನ ಇಂತಹ ಆಪ್ ಗಳಿಂದ PM ಕೇರ್ ನಿಧಿಗೆ ಅವರು ಸಂಗ್ರಹಿಸಿದ್ದಾರೆ. ಅದನ್ನ ಅವ್ರು ರಿಟರ್ನ್ ಕೊಡ್ತಾರಾ? ನಮ್ಮ ದೇಶದ 12 ಕೋಟಿ ಎಷ್ಟು ಜನರು ಯೂಸ್ ಮಾಡ್ತಾ ಇದಾರೆ? ನಮ್ಮ ದೇಶದ 12 ಕೋಟಿ ಗ್ರಾಹಕರು ಯೂಸ್ ಮಾಡ್ತಾ ಇರುವಂತದ್ದು. ಲಾಭ ಯಾರಿಗೆ ಆಗ್ತಾ ಇದೆ? ಚೀನಾದ ನಾವು ನಾವು ಬ್ಯಾನ್ ಮಾಡಿದಕ್ಕೆ ವಿರೋಧ ಇಲ್ಲ. ಯಾರಿಗೆ ಆಗ್ತಾ ಇದೆ? ಚೀನಾಗೆ ಲಾಭ ಆಗ್ತಾ ಇದೆ. ಬ್ಯಾನ್ ಮಾಡಿದಕ್ಕೆ ವಿರೋಧ ಇಲ್ಲ, ಅಲ್ಲಿ ಲಾಭ ನಷ್ಟದ ಪ್ರಶ್ನೆ ಬರುವುದಿಲ್ಲ. ಬ್ಯಾನ್ ಮಾಡಿದಕ್ಕೆ ಲಾಭ ಯಾರಿಗೆ ಆಗ್ತಾ ಇದೆ? ಚೀನಾಕ್ಕೆ ಆಗ್ತಾ ಇದೆ. ಅದಕ್ಕಿಂತ ದೊಡ್ಡ ಲಾಭಗಳು ಝೊಮ್ಯಾಟೊ ಕಂಪನಿಗಳಿಂದ ಆಗ್ತಾ ಇದೆ, ಓಯೋ ಕಂಪನಿಗಳಿಂದ ಆಗ್ತಾ ಇದೆ, ಅದೇ ರೀತಿ ವಾವೋ ಕಂಪನಿಗಳಿಂದ ಆಗ್ತಾ ಇದೆ. ಇಂಥ 100 ಕಂಪನಿಗಳನ್ನ ಲಿಸ್ಟ್ ಗಳನ್ನ ಪಟ್ಟಿಗಳನ್ನ ನಾವು ಕೊಡಬಹುದು. ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು ಸ್ವಾಮಿ ಪ್ರಥಮ ಹಂತ? ಪ್ರಧಾನಮಂತ್ರಿ ಬಾಯಿಂದ ಬರ್ಬೇಕಲ್ಲ. ಇವರು ಇಲ್ಲಿ ಕೂತ್ಕೊಂಡು ಪ್ರಥಮ ಹಂತ ದ್ವಿತೀಯ ಹಂತದ ಡಿಕ್ಲೇರ್ ಮಾಡ್ಲಿಕ್ಕೆ ಯಾರು ಇವರು? ನಮ್ಮ ದೇಶದ ಪ್ರಧಾನಮಂತ್ರಿಗಳಿಂದ ನಾವು ನಿರೀಕ್ಷೆ ಮಾಡುವುದು ತಪ್ಪ. ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಹಿತಾಸಕ್ತಿಗೆ ಬರುವಂತದನ್ನ ನಿಷೇಧ ಮಾಡಬೇಕು ಹೇಳುವಂತ ನಾವು
ವಿಚಾರವಾಗಿ ಯಾವಾಗಲೂ ಕೂಡ 8 ಗಂಟೆ ರಾತ್ರಿಗೆ ವಿಚಾರವನ್ನು ಜಾಗತಿಕ ಮಟ್ಟದಲ್ಲಿ ಹೇಳುವಂತಹ ಮಾತುಗಳು ಏಕಾಏಕಿ ಭದ್ರತೆಯ ಹಿತಾಸಕ್ತಿಗೋಸ್ಕರ ಮಾಡಿರುವಂತದ್ದು ಆಪ್ ಗಳನ್ನು ಡಿಲೀಟ್ ಮಾಡಿರುವಂತಹ ಮಾತುಗಳು ಇದನ್ನು ಕೇಳ್ತಾ ಇದ್ದಾರೆ. ನಾನು ಹೇಳುವುದು ರಾಷ್ಟ್ರೀಯ ಭದ್ರತೆಗೆ ಮಾತ್ರ ಅಲ್ಲ, ಅವರ ಎಲ್ಲವನ್ನು ಕೂಡ ಅಮೆರಿಕದಂತ ರಾಷ್ಟ್ರಗಳು ಅವರ ರಾಷ್ಟ್ರೀಯ ಏನು ಹಿತಾಸಕ್ತಿಗೆ ಭದ್ರತೆ ಇರುವಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಇಡೀ ಜಾಗತಿಕವಾಗಿ ನಿರ್ಬಂಧಗಳನ್ನ ಹಾಕ್ತಾರೆ. ಯಾಕೆ ಇದು ಭಾರತ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು, ಕೇವಲ ನಮ್ಮ ದೇಶದ ಇಂಟರ್ನಲ್ ಆದ ವಿಚಾರಗಳು ನೀವು ಚರ್ಚೆ ಹೊರಗಿನ ವಿಚಾರ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೆ ಏನಿದೆ? ಇದನ್ನ ಜಾಗತಿಕ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸರ್ಕಾರದಿಂದ ನಾವು ಬಯಸ್ತಾ ಇದ್ದೇವೆ, ನಾವು ಜನಸಾಮಾನ್ಯರು ಬಯಸ್ತಾ ಇದ್ದೇವೆ. ನಾವು ನಮ್ಮ ದೇಶದ ಪ್ರಧಾನಮಂತ್ರಿ ಅಂತ ದಿಟ್ಟ ನಿರ್ಧಾರಗಳನ್ನ ಕೈಗೊಳ್ಬೇಕು ಹೇಳುವಂತ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಈ ಆಗ್ರಹ ಮಾಡುವಂತ ತಪ್ಪ ನಿಮಗೆ ಕಾಣುವಂತಹದ್ದು ಎಲ್ಲವನ್ನು ಕೂಡ ಸಮರ್ಥನೆ ಮಾಡುವಂತದ್ದಲ್ಲ. ಸರ್ಕಾರಗಳು ತಪ್ಪು ಮಾಡುವಾಗ ತಪ್ಪು ಅಂತ ಹೇಳ್ಬೇಕು. ನಾವು ಸರ್ಕಾರಗಳು ಸರಿಯಾದ ನಿರ್ಧಾರ ತೆಗುವಾಗ ಅದನ್ನು ಕೂಡ ಸರಿ ಅಂತ ಹೇಳುವಂತ ವಿಶಾಲವಾದಂತಹ ಮನಸ್ಥಿತಿಯನ್ನು ಬಿಟ್ಟು ಕೇವಲ ಒಂದು ಪಕ್ಷದ ಅಭಿಮಾನ ದೇಶದ ವಿಚಾರಕ್ಕೆ ಬರುವಾಗ ನಾವು ಪಕ್ಷವನ್ನ ಬಿಟ್ಟು ನಾಯಕನನ್ನ ಬಿಟ್ಟು ನಡಿಬೇಕು. ನಾವು ದೇಶದ ವಿಚಾರ ಬರುವಾಗ ದೇಶ ಮೊದಲು, ನಾವು ಪಕ್ಷ ನಂತರ. ಪಕ್ಷ ನಿಷ್ಠೆಯನ್ನ ಬದುಕಿಟ್ಟು ಮಾತನಾಡಿಕೊಳ್ಬೇಕು. ಇವರು ಇದು ಕೇವಲ ಏನು ಪಕ್ಷದ ನಿಷ್ಠೆಯನ್ನ ಇವರು ಇಲ್ಲಿ ಪ್ರದರ್ಶನ ಮಾಡುವಂತಹದ್ದು, ದೇಶ ನಿಷ್ಠೆಯನ್ನಲ್ಲ. ಇವತ್ತು ನಾನು ಒಂದು ಹೇಳಿಕೆ ಬರುವಂತ ವಿಚಾರ ಏನು ಅಂತ ಹೇಳಿದ್ರೆ, ಕೆಲವು ದೇಶಭಕ್ತಿ ಅಥವಾ ದೇಶಭಕ್ತರು ಮೋದಿ ಪ್ರಧಾನಮಂತ್ರಿ ಆದ ನಂತರ ಹುಟ್ಟುಕೊಂಡಿದ್ದಾರೆ ಬಹಳಷ್ಟು ಜನ. ನಾವು ಅಬ್ಸರ್ವ್ ಅನ್ನ ಮಾಡ್ತಾ ಇದ್ದೇವೆ. ಹೇಡಿಯ ಸಂತತಿಗಳೆಲ್ಲ ಇದ್ದಂತಹ ಸಂಘಟನೆ ಯಾವುದು ಅಂತ ಹೇಳಿ ಗೊತ್ತಿದೆ. ಮಾಫಿ ಲೆಟರ್ಗಳನ್ನ, ಕ್ಷಮಾಪಣಾ ಪತ್ರಗಳನ್ನ ಗೊತ್ತಿದೆ. ಮೊನ್ನೆ ತಾನೇ ಒಂದು 10ರಷ್ಟು ಜನರನ್ನ ಇವರು ಬಂಧನ ಮಾಡಿದ್ರು. ಇವರ ಪರಿವಾರದ ಸಂಘ ಪರಿವಾರದ ಕಾರ್ಯಕರ್ತರು ಪಾಕಿಸ್ತಾನಕ್ಕೆ ಭಾರತ ದೇಶದ ರಹಸ್ಯ ಮಾಹಿತಿ ದೇಶ ಪ್ರೇಮ ಇವರಿಂದ ನಾವು ಕಲಿಬೇಕಂತಿಲ್ಲ. ಪಾಕಿಸ್ತಾನಕ್ಕೆ ಜೈ ಹೇಳುವ ನಾಯಿಗಳಿಗೆ ಬೆಂಬಲ ನೀಡುವ ಸಂಘಟನೆ ಇವರಿಂದ ನಾವು ಪದಬಳಕೆ ಮಾಡುವಾಗ ಇವರ ಕ್ಷಮಾಪಣೆಯನ್ನು ಅಶ್ಲೀಲವಾದಂತಹ ಪದಬಳಕೆ ಮಾಡುವಾಗ ಇವತ್ತು ಮಾಧ್ಯಮಗಳು ಸಾವಿರಾರು ಜನರು, ಲಕ್ಷಾಂತರ ಜನರು ನೋಡ್ತಾ ಇದ್ದಾರೆ. ಒಂದು ಕೇಳ್ತಾ ಇರುವಂತದ್ದು ಶೀತಲ್ ಅವರು, ತುಫೇಲ್ ಅವರು ಹೇಳ್ತಾ ಇರುವಂತದ್ದು ಕೊರೋನಾ ಬರುತ್ತೆ ಚಪ್ಪಾಳೆ ತಟ್ಟಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ ಈ ಹಿಂದೆ ಹೇಳಿರುವಂತಹ ಮಾತುಗಳು. ಅದೇ ರೀತಿ ನೋಟ್ ಬ್ಯಾನ್ ಮಾಡ್ತೇವೆ, ನೋಟ್ ಬ್ಯಾನ್ ಮಾಡಿದ್ದೇವೆ, ಯಾತಕ್ಕೋಸ್ಕರ ಕಪ್ಪು ಹಣ ಹಿಂದೆ ತರ್ತೇವೆ ಅನ್ನುವಂಥದ್ದು. ಅಂದ್ರೆ ಪ್ರಥಮ ಹಂತದ ಯೋಜನೆಗಳು ಎಲ್ಲವೂ ಕೂಡ ಹೇಳ್ತಾ ಇದ್ದೀರಾ, ಆದ್ರೆ ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ತುಫೇಲ್ ಅವರು. ಎಸ್ ನೋಡಿ, ಈ ದೇಶದ ಪ್ರಧಾನಿ ಅವರು ಅನೇಕ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಕಪ್ಪು ಹಣದ ವಿಚಾರ ಹೇಳ್ತಾರೆ, ಇವರಿಗೆ ಬೇರೆ ಟೀಕೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ. ಅವರು ಹೇಳುವಂತದ್ದು ನನ್ನ ನಾಯಕನನ್ನ ಪ್ರಶ್ನೆ ಮಾಡುವಂತ ಹಕ್ಕು ನನ್ಗಿದೆ ಅನ್ನುವಂತ ಅವರು ಹೇಳ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿಗಳು ಅವರಿಂದ ತಪ್ಪಾದಾಗ ಅದನ್ನ ತಪ್ಪು ಅಂತ ನಾವು ಹೇಳಬೇಕಾಗಿದೆ. ನೋಡಿ, ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಹೇಳುತ್ತೆ 99.1% ಹಣ ರಿಟರ್ನ್ ಆಗಿದೆ. ಕಪ್ಪು ಏನು ನೋಟ್ ಬ್ಯಾನ್ ಆದಂತ ಸಂದರ್ಭದಲ್ಲಿ ಕೇವಲ 0.9% ಮಾತ್ರ ಇಲ್ಲಿ ಇದ್ದಂತಹ ಹಣ, ಇಲ್ಲಿ ಉಳಿಕೆ ಆದಂತಹ ಹಣ ಅದು ಬರಲಿಲ್ಲ. ಎಲ್ಲಿ ಹೋಯ್ತು ಇವರು ನೋಟ್ ಅಮಾನ್ಯೀಕರಣದ ವಿಚಾರ? ಸುಮಾರು ಸಾವಿರಾರು ಜನರಲ್ಲಿ ಸತ್ತು ಹೋದ್ರು. ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಕೊಲಾಪ್ಸ್ ಆಯ್ತು, ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಯ್ತು. ಇದರ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದಾ? ನಮ್ಮ ದೇಶಕ್ಕೆ ಆಗುವಂತಹ ನಷ್ಟಗಳ ಬಗ್ಗೆ ನಾವು ಪ್ರಶ್ನೆ ಮಾಡಬಾರ್ದಾ? ಟೀಕೆ ಮಾಡುವಂತ ಪ್ರತಿಯೊಬ್ಬರಿಗೆ ಇದೆ, ಅದನ್ನ ಇವರಿಗೆ ನಾನು ಏನು ಅಡ್ಡಿಪಡಿಸುವುದಿಲ್ಲ. ಆದ್ರೆ ಸುಳ್ಳು ವಿಚಾರವನ್ನ ಮಾಧ್ಯಮದಲ್ಲಿ ಕೂತು ನೋಡಿ ಜನಗಳಿಗೆ ಏನು ಪ್ರಯೋಜನ ಆಗಿದೆ? ರಿಸರ್ವ್ ಬ್ಯಾಂಕ್ ಇವತ್ತು ಸುಳ್ಳು ದೇಶದ ಬಗ್ಗೆ ಅಂತ ಹೇಳಿ ಬರೀ ಪಕ್ಷದ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ಚೇಂಜಸ್ ಪಕ್ಷ ನಾವು ಮಾತಾಡ್ಬೇಕಾದ ದೇಶಕ್ಕೋಸ್ಕರ ಏನ್ ಒಳ್ಳೇದಾಗ್ಬೇಕು, ಓಕೆ ನಿಮ್ಮ ಒಪಿನಿಯನ್ ಇದ್ಯಾ ಹೇಳಿ, ದೇಶಕ್ಕೋಸ್ಕರ ಈ ತರ ಮಾಡ್ಬೇಕಿತ್ತು, ಈ ತರ ಮಾಡ್ಬೇಕು.
ಅದನ್ ಬಿಟ್ಟು ಪಕ್ಷ ಅದು ಪಕ್ಷ ಇದು ಪಕ್ಷ ಅಂತ ಬರ್ಬಾರ್ದು. ಈ ನೋಡಿ, ಇಲ್ಲಿ ಪಕ್ಷದ ಪ್ರಸ್ತಾವನೆಯನ್ನು ಯಾರು ಕೂಡ ಮಾಡ್ಲಿಲ್ಲ. ನಾವು ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಂತದ್ದು. ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡುವಾಗ ಪಕ್ಷವನ್ನ ಪ್ರಶ್ನೆ ಮಾಡುವಂತದ್ದಲ್ಲ. ಈ ದೇಶದ ಜನರು ಆರಿಸಿ ಕಳಿಸಿದಂತಹ ನಾಯಕರು ಅವರು. ಈ ದೇಶದ ಸ್ವಹಿತಾಸಕ್ತಿಗೆ ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರುಗಳಿಂದ ಅಂತಹ ನಾವೇನು ನಿರೀಕ್ಷೆ ಇಟ್ಟಿದ್ದೇವೆ ಆ ನಿರೀಕ್ಷೆಯನ್ನ ನಮ್ಗೆ ಅವರು ಏನು ನಮ್ಮ ಆ ನಿರೀಕ್ಷೆಗೆ ತಲುಪಿಸಲಿಲ್ಲ ಅಂತ ಹೇಳುವಾಗ ಇಲ್ಲಿನ ಜನಸಾಮಾನ್ಯರಿಗೆ ಅಸಮಾಧಾನ ಆಗುವಂತದ್ದು ಸಹಜ. ಅರ್ಥ ಆಯ್ತು, ನಿರೀಕ್ಷೆ ಹುಸಿ ಆಗ್ತಾ ಇದೆ, ಈ ಮಾತು ಹೇಳ್ತಾ ಇದ್ದಾರೆ ಶೀತಲ್ ಅವರು. ಖಂಡಿತ ನಿರೀಕ್ಷೆ ಹುಸಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈಗ ನೋಡಿ, ಈಗ ಕೊರೋನಾ ಸಂದರ್ಭದಲ್ಲಿ ದೇಶದ ಯಶಸ್ವಿಯಾಗಿ ಪ್ರಧಾನಿ ಅವರು ನಿರ್ವಹಿಸಿದ್ದಾರೆ. ಈಗ ಅನೇಕ ಖಾತೆಗಳಿಗೆ ಹಣ ಹಾಕುವಂತದ್ದು, ಮತ್ತೆ 500 ರೂಪಾಯಿ ಜನಧನ ಖಾತೆಗೆ ಹಣ ಹಾಕುವಂತದ್ದು, ಮತ್ತೆ EMI ಕಟ್ಟುವಂತ ಅನೇಕ ವಾಹನ ಸಾಲ ಇರ್ಬೋದು, ಗೃಹ ಸಾಲ ಇರ್ಬೋದು ಅಂತ ಅನೇಕ ಒಂದು ಒಳ್ಳೊಳ್ಳೆಯ ಸ್ಕೀಮ್ ಅನ್ನ ಈಗ ಆಗಸ್ಟ್ ವರೆಗೆ ವಿಸ್ತರಣೆ ಮಾಡಿದ್ದಾರೆ. ಅದನ್ನೆಲ್ಲ ಇವರು ಯಾಕೆ ಪ್ರಸ್ತಾಪ ಮಾಡುದಿಲ್ಲ? ರೈಟ್. ಸುಮಿತ್ರ ಅವರು, ಕೊನೆಯದಾಗಿ ಈ ಸಂದರ್ಭ ತಮ್ಮ ಕಡೆಯಿಂದ ಒಂದು ಎಲ್ಲ ಯೂತ್ ಗಳಿಗೆ ಮೆಸೇಜ್ ಬರಬೇಕಾಗಿದೆ. ಯಾಕಂದ್ರೆ ತಾವು ಹೇಳ್ತಾ ಇದ್ರಿ ತುಂಬಾನೇ ಟಿಕ್ಟಾಕ್ ವಿಡಿಯೋಸ್ ನಾನು ಮಾಡಿದ್ದೆ ಅಂಡ್ ಈಗ ಬ್ಯಾನ್ ಆಗಿದೆ, ಆದ್ರೂ ಕೂಡ ನಂಗೆ ಬೇಸರ ಇಲ್ಲ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇಶಕ್ಕೆ ಗೌರವ ಕೊಡ್ಬೇಕು ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ರ. ಡಿಪ್ರೆಷನ್ ಅಲ್ಲಿ ಇರುವಂತಹ ಯುವಕ ಯುವತಿಯರಿಗೆ ತಮ್ಮ ಕಡೆ ಒಂದು ಮಾತುಗಳು ಪಾಸಿಟಿವ್ ಆಗಿರ್ಬೇಕು ಅಂತ ಏನಿಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಬೇರೆ ಆಪ್ಸ್ ಇದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡಿ ನಿಮ್ ಟ್ಯಾಲೆಂಟ್ ಅನ್ನು ತೋರಿಸಿ ಅಂತ ಹೇಳ್ಬೇಕಷ್ಟೇ. ಎಷ್ಟು ಉಪಯೋಗ ಈ ಟಿಕ್ಟಾಕ್ ಅನ್ನುವಂತ ಆಪ್ ಯುವಕ ಯುವತಿಯರಿಗೆ ಇರ್ಬೇಕು ಅಥವಾ ಬದುಕಬೇಕು, ಬೆಳಿಬೇಕು ಅಂತ ಸಾಧನೆ ಮಾಡ್ಬೇಕು ಅಂತ ಇದ್ರೆ ಎಷ್ಟು ಉಪಯೋಗ ಆಗುತ್ತೆ? ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಬೇಗ ಜನಗಳಿಗೆ ರೀಚ್ ಆಗುತ್ತೆ. ನಾವ್ ಯಾವ್ದಾದ್ರು ಒಂದು ಮೆಸೇಜ್ ಆಗ್ಲಿ ಇದರಿಂದ ತುಂಬಾ ಒಳ್ಳೆ ಮೆಸೇಜ್ ಸಿಕ್ತಿತ್ತು, ಅಥವಾ ನಮ್ ಟ್ಯಾಲೆಂಟ್ ಎಲ್ಲ ಬೇಗ ರೀಚ್ ಆಗ್ತಿತ್ತು ಜನಕ್ಕೆ. ಹಾಗಾಗಿ ಬೇರೆ ಆಪ್ಸ್ ಬಂದ್ರೆ ಒಂಚೂರು ಒಳ್ಳೇದಾಗತ್ತೆ ಅಂತ ಕಾಣುತ್ತೆ. ಓಕೆ. ಈಗ ಸದ್ಯದ ಪರಿಸ್ಥಿತಿ ಎಲ್ಲವೂ ಕೂಡ ಬ್ಯಾನ್ ಆಗಿದೆ. ತಮ್ಮ ಫ್ರೆಂಡ್ಸ್ ಗಳಿಗೆ ತಾವು ಕೂಡ ಹೇಳ್ತಾ ಇರಿದ್ರೆ ನೋ ಪ್ರಾಬ್ಲಮ್ ಅನ್ನೋದು ಅಷ್ಟೇ ಅಲ್ವಾ? ಎಸ್ ತುಫೇಲ್ ಅವರು ಸರ್, ಕೊನೆಯದಾಗಿ ಸರ್ ನನಗೊಂದು 2 ವಿಚಾರ ಹೇಳಿಕ್ಕೆ. ರೈಟ್. ಒಂದು, ಇವತ್ತು ನಮ್ಮ ದೇಶದಲ್ಲಿ ಡಿಪ್ರೆಷನ್ ನನಗೆ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಟಿಕ್ಟಾಕ್ ಬ್ಯಾನ್ ಆದಕ್ಕೆ ಅಥವಾ ಆ್ಯಪ್ಗಳನ್ನ ಬ್ಯಾನ್ ಮಾಡಿದಕ್ಕಲ್ಲ, ನಮ್ಮ ದೇಶದ ಭೂಪ್ರದೇಶಗಳನ್ನ ನಷ್ಟ ಆಗುವಂತಹ ಹಂತಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದ ಸೈನಿಕರನ್ನ ನಾವು ಕಳೆದುಕೊಳ್ತಾ ಇದ್ದೇವೆ. ನಮ್ಮ ದೇಶದ ವಿದೇಶಾಂಗ ನೀತಿಗಳನ್ನ ನಮ್ಮ ಸುತ್ತಮುತ್ತಲಿನ ದೇಶಗಳು ನಮ್ಮ ದೇಶದ ವಿರುದ್ಧ ಮಾತನಾಡ್ತಾ ಇದೆ. ಆ ವಿಚಾರಕ್ಕೆ ನಮ್ಗೆ ಡಿಪ್ರೆಷನ್ ಆಗ್ತಾ ಇದೆ. ನಮ್ಗೆ ಏನಂತ ಹೇಳಿದ್ರೆ ನಮ್ಮ ದೇಶದ ಸ್ವಹಿತಾಸಕ್ತಿ ಎಲ್ಲಿಯೋ ನಾವು ಕಳೆದುಕೊಳ್ತಾ ಇದ್ದೇವೆ ಹೇಳುವಂತದನ್ನ ಮಾಡ್ತಾ ಇದೆ. ಸೊ ನನ್ಗೆ ಹೇಳಿರುವಂತ ಸಂದೇಶ ಏನು ಅಂತ ಹೇಳಿದ್ರೆ, ಈ ಕೇವಲ ಆ್ಯಪ್ಗಳು ಬ್ಯಾನ್ ಹೇಳುವಂತದ್ದು ಭಾವನಾತ್ಮಕವಾಗಿ ಜನರನ್ನ ವಂಚಿಸ್ಲಿಕ್ಕೆ ಮಾಡುವಂತಹ ಕೆಲಸ. ಅವರು ನಿಜವಾಗಿ ಮಾಡಬೇಕಾಗಿರುವಂತಹದ್ದು ಆ ದೇಶದಲ್ಲಿರುವಂತಹ ಎಲ್ಲಾ ವ್ಯಾಪಾರ ವಹಿವಾಟುಗಳನ್ನು ಅವರು ನಿಲ್ಲಿಸಬೇಕಾಗಿದೆ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಅಂತಹ ವಿಚಾರಗಳನ್ನು ಅವರು ಮಾಡಬೇಕಾಗಿದೆ. ಇಲ್ಲಿ ನೋಡಿ, ಇವತ್ತು ಇವರು ಕೆಲವೊಂದು ವಿಚಾರಗಳು ಬಹಳಷ್ಟು ಸ್ಪಷ್ಟವಾಗಿ ನಾನು ಹೇಳಿಕೆ ಇರುವಂತಹದ್ದು. ಇವತ್ತು ಮೇಕಿಂಗ್ ಇಂಡಿಯಾ ಹೇಳುವಂತದನ್ನ ಪಾಲಿಸಿಯನ್ನ ಮಾಡಿದ್ರು. ನಮ್ಗೆ ಬಹಳಷ್ಟು ಖುಷಿ ಆಯ್ತು. ಮೇಕಿಂಗ್ ಇಂಡಿಯಾ ನಮ್ಮ ದೇಶದಲ್ಲೇ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ HAL ನ ಗತಿ ಏನಾಯ್ತು? ಪ್ರೈವೇಟೈಸೇಷನ್ ಆಯ್ತು. ಅದೇ ರೀತಿ ಸುಮಾರು 12ರಷ್ಟು ಏರ್ಪೋರ್ಟ್ ಗಳನ್ನ ಅವರು ಖಾಸಗೀಕರಣಗಳನ್ನ ಮಾಡಿದ್ರು. ಅದೇ ರೀತಿ BSNL ಈಗಲೂ ಕೂಡ ಮುಚ್ಚುವ ಹಂತಕ್ಕೆ ಹೋಗಿದೆ. ಇವೆಲ್ಲವೂ ಕೂಡ ಜಗಜ್ಜಾಹೀರಾಗಿರುವಂತಹ ವಿಚಾರ. ಈ ವಿಚಾರಗಳ ಬಗ್ಗೆ ನಮ್ಗೆ ಡಿಪ್ರೆಷನ್ ಆಗ್ತಾ ಇದೆ. ಈ ವಿಚಾರಗಳ ಬಗ್ಗೆ ನಮಗೆ ಕಳಕಳಿ ಆಗ್ತಾ ಇದೆ. ಇಂಥದನ್ನ ಮಾಡಿಕೊಂಡು ಹೋದ್ರೆ ನಮ್ಮ ದೇಶ ಖಂಡಿತವಾಗಿ ಕೂಡ ಇವತ್ತು ನಮ್ಮ GDP ರೇಟ್ 2.5ಕ್ಕೆ ಬಂದು ಮುಟ್ಟಿದೆ. ಇಂಥದನ್ನು ಮುಂದುವರೆದ್ರೆ ಖಂಡಿತವಾಗಿ ಕೂಡ ಜಾಗತಿಕವಾಗಿ ನಾವು ತಲೆ ತಗ್ಗಿಸುವಂತ ಕೆಲಸಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾರೆ ಹೇಳುವಂತ ಒಂದು ಅನುಮಾನ. ಇದು ಕೂಡ 59 ಆಪ್ಗಳನ್ನು ಡಿಲೀಟ್ ಮಾಡಿರುವಂತದ್ದು, ಇದು ಕೂಡ ತಲೆ ತಗ್ಗಿಸುವಂತ ಕೆಲಸ ಆಗುತ್ತಾ? ಅದನ್ನ ನಾವು ಎಲ್ಲಿ ಕೂಡ ಹೇಳಿಲ್ಲ. ಆಪ್ಗಳನ್ನ ಅಂತಹ ಪ್ರಶ್ನೆಗಳು ತಾವು ಕೇಳಬಾರ್ದು. ಯಾಕಂತ ಹೇಳಿದ್ರೆ ನಾವು ಅದನ್ನ ಸಪೋರ್ಟ್ ಮಾಡಲಿಲ್ಲ. ಗೊಂದಲ ಬರುತ್ತೆ. ಕೊನೆಯದಾಗಿ ತಾವು ಒಂದು ಮಾತು ಹೇಳಿದಾಗ ಜನರಿಗೆ ಗೊಂದಲ ಬರುತ್ತೆ, ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡಿದೆ ಅಷ್ಟೇ. ಎಸ್ ಶೀತಲ್ ಜೈನ್ ಅವರು, ಕೊನೆಯದಾಗಿ ಸರ್, ಈ ದೇಶದ ಪ್ರಧಾನಿ ಈ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನು ನಾನು ಸ್ವಾಗತವನ್ನು ವ್ಯಕ್ತಪಡಿಸ್ತೇನೆ. ಇಂಥ ದೇಶದಲ್ಲಿ ಪ್ರಧಾನಿಯಾಗಿ ನಾವು ಪಡ್ಕೊಂಡದ್ದು ತುಂಬಾ ಹೆಮ್ಮೆ ಆಗ್ತಿದೆ. ಓಕೆ, ಸ್ವಾಗತ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಎಸ್, ಡಿಜಿಟಲ್ ಸ್ಟ್ರೈಕ್ ಆಗಿದೆ. ಅಂದ್ರೆ ಪ್ರಧಾನಿ ಮೋದಿ ಅವರು ನಮ್ಮ ಚೀನಾ ದೇಶದ 59 ಆಪ್ಗಳನ್ನ ಡಿಲೀಟ್ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ ಅನ್ನುವಂಥದ್ದು. ಅದೇ ರೀತಿ ಇದರ ಬಗ್ಗೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ಆದ್ರೆ ಹೇಳ್ತಾ ಇರುವಂತದ್ದು ಇಷ್ಟೇ, ಕೇಂದ್ರ ಸರ್ಕಾರ ಹೇಳ್ತಾ ಇರುವಂತದ್ದು ಇಷ್ಟೇ, ನಮ್ಮ ದೇಶದ ಭದ್ರತೆ, ಸುರಕ್ಷತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ ಚೀನಾ ದೇಶದಿಂದ. ಅದಕ್ಕೋಸ್ಕರ 59 ಚೀನಿ ಆಪ್ಗಳನ್ನ ನಾವು ಬ್ಯಾನ್ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಅದೇ ರೀತಿಯ ಜ್ವಲಂತ ಸಮಸ್ಯೆಗಳು, ಅನೇಕ ಸಮಸ್ಯೆಗಳಿವೆ, ಅದರ ಬಗ್ಗೆ ಗಮನ ಹರಿಸಿ ಅನ್ನುವಂತಹ ಮಾತನ್ನು ಕೂಡ ಇನ್ನೂ ಹಲವರು ಹೇಳ್ತಾ ಇದ್ದಾರೆ. ಎಸ್, ಇದು ಇವತ್ತಿನ ವಿಶೇಷ. ದೊಡ್ಡ ಮಟ್ಟದಲ್ಲಿ ಒಂದು
ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ, ನಾವೆಲ್ಲರೂ ಕೂಡ ಈ ನಿರ್ಧಾರವನ್ನು ಪಾಲಿಸಬೇಕಾಗಿದೆ. ಅದೇ ರೀತಿ ಟಿಕ್ಟಾಕ್ ಅನ್ನುವಂತಹ ಆಪ್ಗಳು ಇಲ್ಲ, ಪ್ರತಿಭೆಗಳಿಗೆ ಸಮಸ್ಯೆ ಇದೆ ಅನ್ನುವಂತಹ ಮಾತುಗಳು, ಅದಕ್ಕೆ ಪರ್ಯಾಯವಾಗಿ ಆಪ್ಗಳು ಬಂದಿದೆ ಅನ್ನುವಂತಹ ಮಾತನ್ನ ಟಿಕ್ಟಾಕ್ ಕಲಾವಿದರು ಕೂಡ ಹೇಳ್ತಾ ಇದ್ದಾರೆ. ಸೊ ಡಿಪ್ರೆಷನ್ ಹೋಗುವಂತದ್ದೇನಿಲ್ಲ, ಜೀವನದಲ್ಲಿ ಸಾಧಿಸುವಂತ ತುಂಬಾನೇ ಇದೆ. ಅಂಡ್ ಕೇವಲ ಒಂದು ಆಪ್ ನಿಂದ ಜೀವನ ಮುಗಿಯಲ್ಲ, ಅಂಡ್ ಪರ್ಯಾಯವಾಗಿರುವಂತಹ ಆಪ್ಗಳು ಬರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಅಂಡ್ ನಮ್ಮ ಜೊತೆ ಶೀತಲ್ ಜೈನ್ ಅವರು, ಎಬಿವಿಪಿ ಮಾಜಿ ಮುಖಂಡರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದೇ ರೀತಿ ಮೊಹಮ್ಮದ್ ತುಫೇಲ್ ಅವರು, ಮಾಜಿ ರಾಜ್ಯಾಧ್ಯಕ್ಷರು CFI, ಥ್ಯಾಂಕ್ ಯು ಸರ್. ಅಂಡ್ ಅದೇ ರೀತಿ ಸುಮಿತ್ರಾ ಮಂಗಳೂರು ಅವರು, ಟಿಕ್ಟಾಕ್ ಕಲಾವಿದೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು